ಸ್ವಲ್ಪ ಸೌಂಡ್ ಕೊಡಿ. ಹರೇ ಕೃಷ್ಣ. ತಮಗೆಲ್ಲರಿಗೂ ಶನಿವಾರ ಸಂಜೆಯ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ದಿನ ನಾವು ಶ್ರೀಮದ್ ಭಗವದ್ಗೀತಾ 2ನೇ ಅಧ್ಯಾಯ ಗೀತಾ ಸಾರ ಸಂಗ್ರಹ, ಈ 2ನೇ ಅಧ್ಯಾಯದಲ್ಲಿ ಶ್ಲೋಕ 62, 63, 64. ಈ 3 ಅತ್ಯಂತ ಮುಖ್ಯವಾಗಿರುವಂತಹ ಶ್ಲೋಕಗಳನ್ನು ಈ ದಿನ ನಾವು ಅಧ್ಯಯನ ಮಾಡೋಣ. ದಯವಿಟ್ಟು ಇದನ್ನು ಎಲ್ಲರೂ ರಿಪೀಟ್ ಮಾಡಿ. ಶ್ಲೋಕ 62. ಧ್ಯಾಯತೆ ವಿಷಯಾನ್ ಪುಂಸಃ, ಧ್ಯಾಯತೋ ವಿಷಯಾನ್ ಪುಂಸಃ, ಸಂಗಸ್ತೇಷೂಪಜಾಯತೆ, ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧ ಅಭಿಜಾಯತೆ, ಕಾಮಾತ್ ಕ್ರೋಧ ಅಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ, ಧ್ಯಾಯತೋ ವಿಷಯಾನ್ ಪುಂಸಃ, ಸಂಗಸ್ತೇಷೂಪಜಾಯತೆ, ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಕ್ರೋಧಾಭಿಜಾಯತೆ, ಕಾಮಾತ್ ಕ್ರೋಧಾಭಿಜಾಯತೆ. ಅನುವಾದ, ಇದನ್ನು ಸಹ ಎಲ್ಲರೂ ರಿಪೀಟ್ ಮಾಡಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಮುಂದಿನ ಶ್ಲೋಕನೂ ಹಾಗೆ ಕಂಟಿನ್ಯೂ ಮಾಡೋಣ. ಇದು ಆ್ಯಕ್ಚುಲಿ ಕಂಟಿನ್ಯೂಯಸ್ ಶ್ಲೋಕಗಳಿದು. ಶ್ಲೋಕ 63, ಇದನ್ನು ಸಹ ರಿಪೀಟ್ ಮಾಡಿ. ಕ್ರೋಧಾತ್ ಭವತಿ ಸಮ್ಮೋಹ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅನುವಾದ, ಇದನ್ನು ಸಹ ರಿಪೀಟ್ ಮಾಡಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ. ಸಮ್ಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ. ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. 64 ಹೇಳ್ಬಿಡೋಣ, ಆಮೇಲೆ ಎಲ್ಲನೂ ಸೇರಿ ಒಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಶ್ಲೋಕ 64. ರಾಗದ್ವೇಷ ವಿಮುಕ್ತೈಸ್ತು, ರಾಗದ್ವೇಷ ವಿಮುಕ್ತೈಸ್ತು, ವಿಷಯಾನ್ ಇಂದ್ರಿಯೈ ಚರಣ್, ವಿಷಯಾನ್ ಇಂದ್ರಿಯೈ ಚರಣ್, ಆತ್ಮವಶ್ಚೈ ವಿಧೇಯಾತ್ಮ, ಆತ್ಮವಶ್ಚೈ ವಿಧೇಯಾತ್ಮ,
ಪ್ರಸಾದಂ ಅಧಿಗಚ್ಚತಿ ಪ್ರಸಾದಂ ಅಧಿಗಚ್ಚತಿ ರಾಗದ್ವೇಷ ವಿಮುಕ್ತೈಸ್ತು ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಚರನ್ ವಿಷಯಾನಿಂದ್ರಿಯೈಚರನ್ ಆತ್ಮವಶ್ಚೈ ವಿಧೇಯಾತ್ಮ ಆತ್ಮವಶ್ಚೈ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಪ್ರಸಾದಂ ಅಧಿಗಚ್ಚತಿ. ಅನುವಾದ ಇದನ್ನು ರಿಪೀಟ್ ಮಾಡಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಆ್ಯಕ್ಚುಲಿ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇರೋದ ಅತಿ ಮುಖ್ಯವಾದಂಥ ಒಂದು ತತ್ವಗಳನ್ನು ಈ 3 ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಿಂದಿನ ವಾರನೂ ಸಹ ಅತ್ಯಂತ ಮುಖ್ಯವಾದಂಥ 3 ಶ್ಲೋಕಗಳನ್ನು ನೋಡಿದ್ವಿ. ಕೃಷ್ಣ ನಮಗೆ ಅತ್ಯಂತ ಒಂದು ಮುಖ್ಯವಾದಂಥ ಒಂದು ವಿಚಾರನ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರ ಇಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುವಿನ ರುಚಿ ನಮ್ಮಲ್ಲಿ ಹಾಗೆ ಉಳಿಯುತ್ತೆ. ಸೊ ನಮಗೆಲ್ಲರಿಗೂ ಇದರ ಅನುಭವ ಆಗಿರುತ್ತೆ. ನಾವು ಯಾವಾಗಲೂ ಏನೋ ತಿಂದಿರ್ತೀವಿ, ಆದರೆ ಆಮೇಲೆ ತಿನ್ನಬಾರ್ದು ಅಂತ ಅಂದ್ಕೊಂಡು ಇರ್ತೀವಿ, ಆದರೆ ಅದರ ರುಚಿ ಎಲ್ಲಿರುತ್ತೆ? ಇಲ್ಲಿ ಹಾಗೆ ಉಳಿದಿರುತ್ತೆ. ಹೌದಾ? ನಿಮಗೆಲ್ಲರಿಗೂ ಅನುಭವ ಆಗಿದೆಯಾ? ಯಾವಾಗಲೂ ತಿಂದಿರೋದು ಬಿಡಬೇಕು ಅಂತ ಡಿಸೈಡು ಮಾಡಿಬಿಟ್ಟಿದ್ದೀವಿ, ಆದರೂ ಅದರ ರುಚಿ ಏನಾಗಿರುತ್ತೆ? ಇಲ್ಲಿ ಹಾಗೆ ಉಳಿದಿರುತ್ತೆ. ಇದಕ್ಕೆ ಕೃಷ್ಣ ಏನು ಹೇಳ್ತಾ ಇದ್ದಾರೆ? ಇದನ್ನು ನಾವು ಆ್ಯಕ್ಚುಲಾಗಿ ಬಿಡಬೇಕು ಅಂದರೆ ಇರೋದು ಒಂದೇ ದಾರಿ. ನಾನು ಬಿಡ್ತೀನಿ ಅಂತ ಹೋದರೆ ಆಗಲ್ಲ. ಇಂದ್ರಿಯಗಳಿಗೆ ನಾನು ಕೊಡೋದೇ ಇಲ್ಲ ರುಚಿನ ಅಂದ್ರೂ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕಿಂತ ಉತ್ತಮವಾದಂತಹ ರುಚಿಯನ್ನು ಅದೇ ಇಂದ್ರಿಯಗಳಿಗೆ ಕೊಡಬೇಕು. ಹೈಯರ್ ಟೇಸ್ಟ್. ಈ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ. ಏನು? ಅದರ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ನಾವು ಕೊನೆಗಾಣಿಸಬಹುದು. ಸೊ ನಮ್ಮ ಇಂದ್ರಿಯಗಳಿಗೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಏನು ಕೊಡಲ್ಲ ಅಂದರೆ ಅದು ನಿಮ್ಮನ್ನು ಬಿಡಲ್ಲ. ಅದೇನು ಮಾಡುತ್ತೆ? ಇನ್ನೂ ಜಾಸ್ತಿ ಪೀಡಿಸ್ತಾ ಹೋಗುತ್ತೆ. ನಾನು ಯಾವಾಗ ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗ್ತೀನೋ ಅದು ಇನ್ನೂ ನಮಗೆ ಜಾಸ್ತಿ ಬಂಧನಕ್ಕೆ ಸಿಕ್ಕಾಕ್ಸ್ಕೊಳ್ಳುತ್ತೆ. ಇನ್ನೂ ಜಾಸ್ತಿ ಮಾಡೋದಕ್ಕೆ ಹೋಗ್ತೀವಿ, ಇಲ್ಲ ಬೇರೆ ರೀತಿ ಅದನ್ನೇ ಮಾಡೋದಕ್ಕೆ ಹೋಗ್ತೀವಿ. ನಾನು ಒಂದು ರೀತಿಯಿಂದ ಬಿಟ್ಟಿದ್ದೀನಿ, ಆದರೆ ಮಾಡೋ ಕೆಲಸ ಅದನ್ನೇ ಬೇರೆ ರೀತಿಯಿಂದ ನಾನು ಅದನ್ನೇ ಮಾಡೋದಕ್ಕೆ ಹೋಗ್ತೀನಿ. ಯಾಕೇಳಿ? ನಮ್ಮ ಮನಸ್ಸು ಅಷ್ಟೊಂದು ಬಲವಾದದ್ದು, ನಮ್ಮ ಇಂದ್ರಿಯಗಳು ಸಹ ಅಷ್ಟೊಂದು ಪ್ರಬಲವಾದದ್ದು. ಅದೊಂದು ಅಷ್ಟೊಂದು ಸುಲಭವಾಗಿ ನಮಗೆ ಬಗ್ಗಲ್ಲ ಅದು. ಯಾಕೇಳಿ? ನಾವು ಹುಟ್ಟಿದಾಗಿಂದ ಅದು ಹೇಳ್ದಂಗೆ ಕೇಳಿಕೊಂಡು ನಾವು ಜೀವನನ ಮಾಡಿಬಿಟ್ಟಿದ್ದೀವಿ. ಸೊ ಅದು ಪ್ರಬಲ ಆಗಿಬಿಟ್ಟಿದೆ, ನಾವೇ ದುರ್ಬಲ ಆಗಿಬಿಟ್ಟಿದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಇಂದ್ರಿಯಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ, ಕಠಿಣವಾದ ಒಂದು ದಾರಿನಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಕೆಲ ಸಮಯಕ್ಕೆ ಮಾಡ್ಬೋದು, ಇನ್ನೂ ಹೆಚ್ಚಿನ ಸಮಯಕ್ಕೂ ಮಾಡ್ಬೋದು. ಆದರೆ ಯಾವುದೋ ಒಂದು ಸಾರಿ ನಾವು ಪತನ ಹೊಂದುತ್ತೀವಿ. ಸೊ ನಮ್ಮ ಒಂದು ಕೃಷ್ಣ ಪ್ರಜ್ಞೆಯ ಮಾರ್ಗ ಇಲ್ಲ ಪ್ರಭುಪಾದರು ನಮಗೆ ಕೊಟ್ಟಿರೋದು ಎಲ್ಲನೂ ಬಿಡುವಂತಹ ಮಾರ್ಗ ಅಲ್ಲ. ನಮ್ಮದು ಯಾವುದೇ ರೀತಿ ಮಾರ್ಗ? ಪ್ರವೃತ್ತಿಯ ಮಾರ್ಗ ಇದು. ಇಲ್ಲಿ ಯಾವ ರೀತಿ ಅಂದರೆ, ನೀವು ಏನನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ಏನು ಮಾಡಿ, ಅದನ್ನು ನೀವು ಬಿಡಬೇಕು ಅಂದರೆ ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡಿ, ಹೈಯರ್ ಟೇಸ್ಟನ್ನು ಕೊಡಿ. ಆವಾಗ ಲೋವರ್ ಟೇಸ್ಟು ಆಟೋಮೆಟಿಕ್ಕಾಗಿ ನಿಮ್ಮಿಂದ
ಹೋಗುತ್ತೆ. ಇದನ್ನು ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ನಾವೆಲ್ಲರೂ ಈಗ ಏನಕ್ಕೆ ಅಡಿಕ್ಟ್ ಆಗಿದ್ದೀವಿ? ಮೊಬೈಲ್ಗೆ. ಸೊ ಹಿಂದೆ ಏನಿತ್ತು? ಕೀಪ್ಯಾಡ್ ಮೊಬೈಲ್ ಇತ್ತು, ಹೌದಾ? ಅವಾಗ ಬಂದಿತ್ತು, ಕೀಪ್ಯಾಡ್ ಮೊಬೈಲು ಅಂತ ನಾನು ಮಾತಾಡ್ಬೋದು ಅಂತ ಎಷ್ಟೊಂದು ಖುಷಿಯಾಗಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಅದೇ ಕೀಪ್ಯಾಡ್ ಮೊಬೈಲ್ನ ಒಂದು ಚಿಕ್ಕ ಮಗುಗೆ ಕೊಡಿ, ಏನು ಮಾಡುತ್ತದು? ಬಿಸಾಕತ್ತೆ. ನನಗೆ ಅದು ಬೇಡ, ನನಗೇನು ಬೇಕು? ಟಚ್ ಪ್ಯಾಡ್ ಬೇಕು, ಸ್ಮಾರ್ಟ್ಫೋನ್ ಬೇಕು. ಸೊ ಹೈಯರ್ ಆಗಿರೋದು ನನ್ನ ಕೈಗೆ ಸಿಕ್ಕಿದ ಮೇಲೆ ಲೋವರ್ ಆಗಿರೋದು ಏನಾಯಿತು? ಆಟೋಮೆಟಿಕ್ಕಾಗಿ ಹೋಯ್ತು. ಇದೇ ಕಾನ್ಸೆಪ್ಟೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಹೈಯರ್ ಟೇಸ್ಟ್ ಅನ್ನೋದು ಇದೇ ಕಾನ್ಸೆಪ್ಟೇ. ನಿಮ್ಮ ಇಂದ್ರಿಯಗಳಿಗೆ ಇರೋವಂತಹ ಅಭ್ಯಾಸಗಳು ಅಥವಾ ದುರಭ್ಯಾಸಗಳು ಏನೇ ಇರ್ಬೋದು, ಅದನ್ನು ನಾವು ಬಿಡಬೇಕು ಅಂದರೆ ಅದಕ್ಕೇನು ಕೊಡಬೇಕು? ಅದಕ್ಕಿಂತ ಉತ್ತಮವಾಗಿರೋದನ್ನು ಕೊಡಿ. ಕೀಳಾಗಿರೋದು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇದೇ ಕೃಷ್ಣ ಪ್ರಜ್ಞೆ. ಸೊ ನಾವೇನೆಲ್ಲ ಮಾಡ್ತಾಯಿದ್ದೀವಿ ಅದನ್ನು ನಾವೇನು ಮಾಡಬೇಕು? ಹೈಯರ್ ಟೇಸ್ಟ್ ಅದಕ್ಕೆ ಕೊಡಬೇಕು. ಹೈಯರ್ ಆಗಿರೋವಂಥ ಒಂದು ಜೀವನದ ಒಂದು ಕಲೆನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ಕೃಷ್ಣ ಪ್ರಜ್ಞೆ. ಸೊ ಎಂಥ ಬ್ಯೂಟಿಫುಲ್ ಆಗಿರೋವಂಥ ಒಂದು ತತ್ವನ ಇಲ್ಲಿ ಕೃಷ್ಣ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಈ ಥರ ಕೃಷ್ಣನೇ ತಿಳಿಸ್ಕೊಡೋದಕ್ಕೆ ಸಾಧ್ಯ. ಯಾಕೆ ಹೇಳಿ? ಅವರೇ ಇದರ ಮ್ಯಾನುಫ್ಯಾಕ್ಚರರು. ಇದ್ರದ್ದು ಪಾರ್ಟ್ಸ್ ಆ್ಯಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದು, ಹೌದು ತಾನೆ? ಈ ಇಂದ್ರಿಯಗಳಿಗೆ ಒಡೆಯರ ಯಾರು? ಭಗವಂತನೇ. ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಸಹ ಅವನಿಗೆ ಗೊತ್ತಿರೋದು. ಸೊ ಅದಕ್ಕೋಸ್ಕರ ಅವರೇ ಈ ಒಂದು ಫಾರ್ಮುಲಾನು ಸಹ ನಮಗೆ ಕೊಡ್ತಾ ಇದ್ದಾರೆ. ಈ ಇಂದ್ರಿಯಗಳು ಅತ್ಯಂತ ಪ್ರಬಲವಾದದ್ದು. ಮುಂದಿನ ಒಂದು ಶ್ಲೋಕದಲ್ಲೂ ಸಹ ನಾವು ನೋಡಿದ್ವಿ. ಇಂದ್ರಿಯಗಳು ಎಷ್ಟು ಬಲಶಾಲಿ ಎಂದರೆ ಆವೇಶದಿಂದ ಅದು ಕೆಲಸ ಮಾಡುತ್ತೆ ಮತ್ತು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುವಂತಹ ವಿವೇಚನೆ ಇರುವಂತಹ ಒಂದು ವ್ಯಕ್ತಿನೂ ಸಹ ಅದೇನು ಮಾಡುತ್ತೆ? ಅವನ ಒಂದು ಮನಸ್ಸನ್ನು ಅದು ಸೆಳ್ಕೊಂಡು ಹೋಗ್ಬಿಡುತ್ತೆ. ವಿವೇಚನೆ ಇರೋನು, ವಿವೇಚನೆ ಇಲ್ಲದೇ ಇರೋರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಂದರೆ ಎಲ್ಲ ತಿಳ್ಕೊಂಡಿರೋರು ಆ ಒಂದು ಜ್ಞಾನದಿಂದ ವಿವೇಕದಿಂದ ತನ್ನ ಜೀವನವನ್ನು ರೂಪಿಸ್ಕೊಂಡು ಕಂಟ್ರೋಲ್ಡಾಗಿ ಹೋಗ್ತಾ ಇರೋವಂಥವನ್ನ ಮನಸ್ಸನ್ನೇ ಅದು ಸೆಳ್ಕೊಂಡು ಹೋಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅಷ್ಟೊಂದು ಪ್ರಬಲವಾಗಿರೋದು ನಮ್ಮ ಇಂದ್ರಿಯಗಳು. ಸೊ ಇದಕ್ಕೆ ನಾವೇನು ಮಾಡಬೇಕು? ಇದನ್ನು ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು. ಅಂದರೆ ಏನು ಮಾಡಬೇಕು? ಕೃಷ್ಣ ಏನು ಹೇಳಿದ್ರು? ನಮ್ಮ ಪ್ರಜ್ಞೆಯನ್ನು ಅವನ ಪಾದ ಕಮಲಗಳಲ್ಲಿ ಸ್ಥಾಪಿಸ್ಬೇಕು. ಫಸ್ಟ್ ಟೈಮ್ ಆ್ಯಕ್ಚುಲಿ ಕೃಷ್ಣ ಹೇಳಿರೋದು, ಎಷ್ಟು ದಿನ ಭಗವದ್ಗೀತೆ ನಾವೇನು ಕೇಳ್ತಾ ಇದ್ದೀವಿ, ನನ್ನಲ್ಲಿ ನಿನ್ನ ಒಂದು ಮನಸ್ಸನ್ನು ಕೇಂದ್ರೀಕರಿಸು, ಆ ಭಗವಂತನ ಹತ್ರ ತಿರುಗು, ನಿಂದ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಮುಂದೆ ಅನೇಕ ಬಾರಿ ಹೇಳ್ತಾರೆ. ಫಸ್ಟ್ ಟೈಮ್ ಹೇಳಿರೋದು ಇದೇ ಒಂದು ಶ್ಲೋಕದಲ್ಲಿ. ಸೊ ನಮ್ಮ ಇಂದ್ರಿಯಗಳು ಎಷ್ಟು ಪ್ರಬಲ ಆಗಿರುತ್ತೆ ಅಂದರೆ ವಿವೇಚನೆ ಇರೋವನ್ನೂ ಅದು ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಬೇಕು. ಆವಾಗ ಆಟೋಮೆಟಿಕ್ಕಾಗಿ ಎಲ್ಲ ಇಂದ್ರಿಯಗಳು ಕಂಟ್ರೋಲು ಆಗುತ್ತೆ. ಏನಕ್ಕೆ? ಈ ಎಲ್ಲ ಇಂದ್ರಿಯಗಳ ಒಡೆಯ ಯಾರು? ಆ ಋಷಿಕೇಶ. ಈ ಎಲ್ಲ ಋಷಿಕಗಳ ಈಶ ಯಾರು? ಋಷಿಕೇಶ. ಸೊ ಯಾವಾಗ ಇಂದ್ರಿಯಗಳು ನಮ್ಮ ಮನಸ್ಸು ಅವನಲ್ಲಿ ಕೇಂದ್ರೀಕರಿಸ್ತೀವೋ ಆಟೋಮೆಟಿಕ್ಕಾಗಿ ಅದು ಕಂಟ್ರೋಲ್ ಆಗುತ್ತೆ. ನಮ್ಮ ಬುದ್ಧಿ ಸ್ಥಿರ ಬುದ್ಧಿ ಆಗುತ್ತೆ, ನಮ್ಮ ಮನಸ್ಸು ಶಾಂತ ಆಗುತ್ತೆ. ಸೊ ಇದನ್ನು ನಾವು ಅತ್ಯಂತ ಸುಂದರವಾಗಿ ನಮಗೆ ಚಕ್ರಪಾಣಿ ಪ್ರಭುಗಳು ಕಥೆಯ ಮೂಲಕನೂ ನಮಗೆ ತಿಳಿಸಿ ಕೊಟ್ಟಿದ್ದರು. ನಿಮಗೆಲ್ಲರಿಗೂ ನೆನಪಿರಬೇಕಲ್ಲ, ಯಾವ ಕತೆ ಕೇಳಿಸ್ಕೊಂಡಿದ್ವಿ? ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳಿಸ್ಕೊಂಡಿದ್ವಿ. ಸೊ ಈಗ ಭಗವಂತ ಇನ್ನೊಂದು ಅತ್ಯಂತ ಮುಖ್ಯವಾಗಿರೋಂಥ ಒಂದು ತತ್ವನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಇಂದ್ರಿಯಗಳು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಕೆಲಸ ಮಾಡುತ್ತೆ, ಅದು ಎಲ್ಲಿಂದ ಶುರುವಾಗುತ್ತೆ, ಅದರ ಚೈನ್ ರಿಯಾಕ್ಷನ್ನು ಎಲ್ಲಿವರೆಗೂ ಹೋಗುತ್ತೆ ಅಂತ
2 ಶ್ಲೋಕಗಳಲ್ಲಿ ಎಷ್ಟೊಂದು ಸುಂದರವಾಗಿ ಹೇಳಿದ್ದಾರೆ ಅಂತ ಒಂದ್ಸತಿ ನೋಡಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಫಸ್ಟ್ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ನಮಗೆ ಫಸ್ಟೇ ನಾವೆಲ್ಲನೂ ಇಂದ್ರಿಯ ಭೋಗನ ಮಾಡೋದಕ್ಕೆ ಹೋಗಲ್ಲ. ಫಸ್ಟ್ ಎಲ್ಲಿಂದ ಶುರುವಾಗೋದು, ನಾವು ಅದ್ರ ಬಗ್ಗೆ ಫಸ್ಟು ಯೋಚನೆ ಮಾಡ್ತೀವಿ. ಧ್ಯಾಯತೋ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡಿದ್ಮೇಲೆ ಏನು ಬರುತ್ತೆ, ಅದರ ಮೇಲೆ ಆಸಕ್ತಿ ಬರುತ್ತೆ. ಆಸಕ್ತಿ ಅಂದರೆ ಏನು, ಅಟ್ಯಾಚ್ಮೆಂಟ್. ನನಗೆ ಏನೋ ಒಂದು ವಿಷಯ ಸುಖದ ಮೇಲೆ ನಾನೇನು ಮಾಡ್ತೀನಿ, ಅದರ ಬಗ್ಗೆ ಫಸ್ಟು ಯೋಚನೆನ ಮಾಡ್ತೀನಿ. ಮಾಡಿದ್ಮೇಲೆ ನನಗೆ ಅದರ ಮೇಲೆ ಏನು ಬರುತ್ತೆ, ಆಸಕ್ತಿ ಬರುತ್ತೆ ಅಥವಾ ಇಂಟ್ರೆಸ್ಟ್ ಬರುತ್ತೆ. ಸೊ ಇಂಟ್ರೆಸ್ಟ್ ಆದಮೇಲೆ ಏನಾಗುತ್ತೆ, ಅದು ಆಸೆಯಾಗಿ ಕನ್ವರ್ಟ್ ಆಗುತ್ತೆ. ಸಂಗಾತ್ ಸಂಜಾಯತೆ ಕಾಮಃ. ಅದೇ ನಮ್ಮ ಒಂದು ಆಸಕ್ತಿ ಏನಾಗುತ್ತೆ, ಆಸೆಯಾಗಿ ಬದಲಾವಣೆ ಆಗುತ್ತೆ. ಯಾವಾಗ ಆ ಒಂದು ಕಾಮ ಅಥವಾ ನಮ್ಮ ಕಾಮನೆಗಳು ಅಥವಾ ನಮ್ಮ ಆಸೆ ನಮಗೆ ಈಡೇರಿರಲಿಲ್ಲ ಅಂದರೆ ಏನಾಗುತ್ತೆ, ಕೋಪ ಬರುತ್ತೆ. ಸೊ ಎಲ್ಲರೂ ಕೇಳ್ತಾ ಇರ್ತಾರೆ, ನನಗೆ ತುಂಬ ಕೋಪ ಬರುತ್ತೆ, ಕೋಪ ಬರದೇ ಇರೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ಕೋಪ ಯಾಕೆ ಬರುತ್ತೆ ಅಂತ ರೂಟ್ ಕಾಸ್ ನಾವು ಸರಿಯಾಗಿ ತಿಳ್ಕೊಂಡ್ರೆ ಕೋಪ ಬರದೇ ಇರೋ ಥರ ಏನು ಮಾಡಬೇಕು ಅಂತ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಸೊ ಕೋಪ ಏನಕ್ಕೆ ಬರುತ್ತೆ, ನಮ್ಮಲ್ಲಿರುವಂತಹ ಆಸೆಗಳನ್ನು ನಮ್ಮ ಕೈನಲ್ಲಿ ತೀರಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ನನಗೆ ಕೋಪ ಬರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದಾರೆ ನೋಡಿ. ಆಸೆಗಳು ಎಲ್ಲಿಂದ ಬಂತು, ನನ್ನ ಆಸಕ್ತಿಯಿಂದ ಬಂತು. ಆಸಕ್ತಿ ಎಲ್ಲಿಂದ ಬಂತು, ನಾನು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ, ಅದಕ್ಕೆ ನನಗೆ ಆಸಕ್ತಿ ಬಂತು. ಚೈನ್ ರಿಯಾಕ್ಷನಾ. ಸೊ ಕೋಪ ಬಂದಮೇಲೆ ಏನಾಗುತ್ತೆ ನೋಡಿ, ಹೆಂಗೆ ಬರುತ್ತೆ. ನೆಕ್ಸ್ಟ್ ಶ್ಲೋಕ, ಕ್ರೋಧಾತ್ ಭವತಿ ಸಮ್ಮೋಹ. ಕೋಪ ಬಂದಾಗ ಎಲ್ಲರೂ ಶಾಂತ ಚಿತ್ತತೆಯಿಂದ ಉಪದೇಶ ಮಾಡೋ ಥರ ಇರ್ತಾರ? ಇಲ್ಲ. ಏನಾಗ್ತಾರೆ ಅವರು, ಕೋಪ ಬಂದಾಗ ಸಮ್ಮೋಹ ಆಗ್ತಾರೆ. ಅಂದರೆ ಸಮ್ಮೋಹ ಅಂದರೆ ಏನು, ಪರಿಪೂರ್ಣವಾಗಿ ಭ್ರಾಂತಿಗೆ ಒಳಗಾಗ್ತಾರೆ. ಇಲ್ಲಿ ಕನ್ನಡದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ವರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ, ಸಮ್ಮೋಹ. ಇದಕ್ಕೆ ಭ್ರಾಂತಿ ಅಂದರೆ ಏನು, ಒಂದು ರೀತಿಯಾದಂತಹ ಹುಚ್ಚು, ಭ್ರಾಂತಿ. ಇದು ಏನು ಯಾವ ಒಂದು ಸ್ಟೇಟ್ ಇಲ್ವೋ ಅದನ್ನು ಬಿಟ್ಟು ಬೇರೆ ಸ್ಟೇಟ್ಗೆ ನಾವು ಹೋಗ್ಬಿಟ್ಟಿರ್ತೀವಿ. ನಮ್ಮ ಮನಸ್ಸು ಅದು ಒಂದು ರೀತಿಯಾದಂಥ ಹುಚ್ಚು ಹಿಡ್ದಿರೋವಂಥ ಒಂದು ಪರಿಸ್ಥಿತಿ. ಅದು ಶಾರ್ಟ್ ಟರ್ಮು, ಶಾರ್ಟ್ ಟೈಮಲ್ಲಿರುತ್ತೆ. ಆ ಒಂದು ಸ್ಟೇಟ್ಗೆ ನಾವು ಹೋಗಿರ್ತೀವಿ. ಸಮ್ಮೋಹ ಆದಾಗ ಏನಾಗುತ್ತೆ, ಸ್ಮೃತಿ ವಿಭ್ರಮ. ಸ್ಮೃತಿ ಅಂದರೆ ಏನು, ನಮ್ಮ ಮನಸ್ಸು, ನಮ್ಮಲ್ಲಿರುವಂತಹ ನೆನಪುಗಳು ಅಥವಾ ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಏನು ಹೇಳ್ತೀವಿ, ಅದು ನಮ್ಮ ಮನಸ್ಸು. ಅದೇನಾಗುತ್ತೆ, ವಿಭ್ರಮ ಆಗುತ್ತೆ, ವಿಚಲಿತ ಆಗುತ್ತೆ. ಯಾವಾಗ ಸ್ಮೃತಿ ಭ್ರಂಶಾತ್, ಸ್ಮೃತಿ ಯಾವಾಗ ಭ್ರಂಶಾತ್ ಆಗುತ್ತೆ, ನಮ್ಮ ಬುದ್ಧಿ ನಾಶ ಆಗುತ್ತೆ. ನಮ್ಮ ಶಾರ್ಟ್ ಕಂಪ್ಯೂಟ್ರಲ್ಲಿ ಹೇಳ್ಬೇಕಂದ್ರೆ ರ್ಯಾಮ್ ಅಂತ ಇರುತ್ತೆ, ಅದು ಕರಪ್ಟ್ ಆದರೆ ನೆಕ್ಸ್ಟು ಏನಾಗುತ್ತೆ, ಅದು ರ್ಯಾಮ್ಗೆ ಹೋಗುತ್ತೆ ಅಥವಾ ಸ್ಟೋರೇಜ್ನ ಅದು ಕರಪ್ಟು ಮಾಡುತ್ತೆ. ಸೊ ಆ ಥರ ನಮ್ಮ ಮನಸ್ಸು ಯಾವಾಗ ವಿಚಲಿತ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಬುದ್ಧಿ ನಾಶ ಆಗುತ್ತೆ. ಯಾವಾಗ ಬುದ್ಧಿ ನಾಶ ಆಗುತ್ತೆ, ನಾವು ಪತನ ಹೊಂದುತ್ತೀವಿ. ನಾವು ಎಲ್ಲಿದ್ದೀವೋ ಅಲ್ಲಿಂದ ಕೆಳಗಡೆಗೆ ಪತನ ಹೊಂದುತ್ತೀವಿ. ಅಂದರೆ ಈವನ್ ನಾವು ಆಧ್ಯಾತ್ಮಿಕ ಲೋಕದಿಂದ ಇಲ್ಲಿಗೆ ಪತನ ಹೊಂದೋದಕ್ಕೂ ಅದೇ ಕಾರಣ. ಈ ಒಂದು ಭೂಲೋಕದಿಂದ ಮುಂದೆ ನಾವೇನಾದರೂ ಪಾತಾಳ ಲೋಕಕ್ಕೆ ಹೋದ್ರೂ ಇದೇ ಕಾರಣ. ಕೋಪ ಬರುತ್ತೆ, ಕೋಪದಿಂದ ನನ್ನ ತಲೆ ಕೆಡುತ್ತೆ, ತಲೆ ಕೆಟ್ಟು ಏನಾಗುತ್ತೆ, ಬುದ್ಧಿನೂ ನಾಶ ಆಗುತ್ತೆ. ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ.
ಕಡೆಗೆ ಹುಚ್ಚಿನ ಥರ ಆಡ್ತೀನಿ, ನಾನಾಗಿ ನಾನೇ ಪತನ ಹೊಂದುತ್ತೀನಿ. ಸೊ ಅದನ್ನೇ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ಬುದ್ಧಿ ನಾಶ ಆದಾಗ ಮನುಷ್ಯ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗೋಗ್ತಾನೆ. ಅವನಿಗೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಎಲ್ಲ ಕುರಿಗಳು ಹೇಳ್ತಾ ಎಲ್ಲರೂ ಏನು ಮಾಡ್ತಾ ಇದ್ದಾರೋ ಅದನ್ನು ಮಾಡಿಕೊಂಡು ಅದೇ ಜೀವನ ಅಂತ ಬಾಳೋದಕ್ಕೆ ಶುರು ಮಾಡ್ತೀವಿ, ಅಷ್ಟೇ ಆಗೋದು. ಸೊ ಈ 2 ಶ್ಲೋಕಗಳಲ್ಲಿ ಭಗವಂತ ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ತತ್ವನ ಎಕ್ಸ್ಪ್ಲೇನು ಮಾಡ್ತಾಯಿದ್ದಾರೆ. ಸೊ ಇದನ್ನು ತಿಳ್ಕೋಬೇಕು ಅಂದರೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಒಂದು ಅತ್ಯಂತ ಸುಂದರವಾಗಿರೋವಂಥ ಒಂದು ಕಥೆ ಇದೆ. ಯಾಕೆಂದರೆ ನೀವೆಲ್ಲರೂ ಹೇಳ್ತಾ ಇರ್ತೀರಲ್ಲ ನಿಮಗೆ ಕತೆ ಇಷ್ಟ ಅಂತ. ಸೊ ಅದಕ್ಕೆ ಕಥೆನ ಹುಡ್ಕೊಂಬಂದಿದ್ದೀನಿ. ಇದು ಯಾರ ಕತೆ ಅಂದರೆ ಸೌಬರಿ ಮುನಿ ಎನ್ನುವರ ಒಂದು ಕತೆ. ಈ ಸೌಬರಿ ಮುನಿ ಎನ್ನುವರು ಯಾವ ರೀತಿ ತಪಸ್ಸನ್ನು, ಉಗ್ರವಾದಂಥ ಒಂದು ತಪಸ್ಸನ್ನು ಮಾಡ್ತಾಯಿದ್ರು ಅಂದರೆ, ಎಲ್ಲ ಇಡೀ ಪ್ರಪಂಚದಿಂದ ದೂರವಾಗಿ ಯಮುನಾ ನದಿ ತೀರದಲ್ಲಿ ಅಲ್ಲ, ಯಮುನಾ ನದಿಯ ತಳಕ್ಕೆ ಹೋಗಿ, ಅಂದರೆ ನದಿಯಲ್ಲಿ ಮುಳುಗಿ ನದಿಯ ಒಳಗಡೆ ಕುತ್ಕೊಂಡು ಅವರೇನು ಮಾಡ್ತಾಯಿರ್ತಾರೆ, ಘೋರವಾದಂಥ ಒಂದು ತಪಸ್ಸನ್ನು ಅವರು ಮಾಡ್ತಾಯಿರ್ತಾರೆ. ಯಾರು? ಸೌಬರಿ ಮಹರ್ಷಿಗಳು. ಸೊ ಅಂಥ ಒಂದು ಘೋರವಾದಂಥ ತಪಸ್ಸನ್ನು ಅವರು ಮಾಡ್ತಾಯಿರ್ತಾರೆ. ಸೊ ಆ ಒಂದು ತಪಸ್ಸಿನ ಮಧ್ಯೆ ಒಂದು ಸಾರಿ ಅವ್ರು ಏನು ಮಾಡ್ತಾರೆ, ನದಿಯ ಒಳಗಡೆನೇ ನದಿಯ ಒಳಗಡೆ ಏನಿರುತ್ತೆ, ಅನೇಕ ಮೀನುಗಳು ಇರುತ್ತೆ. ಎಷ್ಟೊಂದು ಮೀನುಗಳು ಇರುತ್ತೆ, ಅದರಲ್ಲಿ 2 ಮೀನುಗಳು ಜೊತೆಯಾಗಿರೋದನ್ನು ಅವರು ನೋಡ್ತಾರೆ. ನೋಡಿದಾಗ ಅವ್ರಿಗೇನು ಅನಿಸುತ್ತೆ, ನಾನು ಎಲ್ಲ ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ನಾನು ನೋಡಿದ್ರೆ ಇಲ್ಲಿ ತಪಸ್ ಮಾಡಬೇಕು ಅಂತ ಇಲ್ಲಿ ಕೂತಿದ್ದೀನಿ. ಅತ್ಯಂತ ಮನುಷ್ಯನ ಒಂದು ಜನ್ಮಕ್ಕೆ ನಾವು ಹೋಲಿಸ್ಕೊಂಡ್ರೆ ಮೀನಿನ ಜನ್ಮ ಇನ್ನೂ ಕಡಿಮೆ ಇರೋವಂಥದ್ದೇ. ಈ ಒಂದು ಮೀನುಗಳೇ ಎಷ್ಟೊಂದು ಸುಂದರವಾಗಿ ಜೋಡಿಯಾಗಿ ಆಟ ಆಡ್ಕೊಂಡಿದೆಯಲ್ಲ. ಸೊ ನಾನೂ ಸಹ ಅಂಥ ಒಂದು ಸುಖನ ನಾನೇನು ಮಾಡ್ತಾಯಿದ್ದೀನಿ, ಬಿಟ್ಬಿಡ್ತಾ ಇದ್ದೀನಿ. ನನ್ನ ಜೀವನದಿಂದ ನಾನೇನಾಗಿದ್ದೀನಿ, ಅಂಥ ಸುಖದಿಂದ ವಂಚಿತ ಆಗೋಗಿದ್ದೀನಿ. ಅಂಥದನ್ನು ನಾನು ಯಾಕೆ ಪಡಿಬಾರ್ದು ಅಂತ ಅವ್ರು ಏನು ಮಾಡ್ತಾರೆ, ಧ್ಯಾಯತೆ ವಿಷಯಾನ್ ಪುಂಸಃ, ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯೋಚನೆ ಮಾಡ್ತಾ ಏನು ಬರುತ್ತೆ, ಆಸಕ್ತಿ ಬರುತ್ತೆ. ಅಂದರೆ ಹೌದು, ನಾನು ಆ ಒಂದು ಸುಖವನ್ನು ಅನುಭವಿಸ್ಬೇಕು. ಅನುಭವಿಸಿಲ್ಲ ಅಂದರೆ ನನ್ನ ಜನ್ಮನೇ ವೇಸ್ಟ್ ಆಗಿಬಿಡುತ್ತೆ. ಈ ರೀತಿ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಧ್ಯಾಯತೆ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ. ಅದಾದಮೇಲೆ ಏನು ಬಂತು, ಆಸಕ್ತಿ ಆದಮೇಲೆ ಆಸೆ ಬಂತು. ಹೌದು, ನಾನು ಏನು ಮಾಡ್ತೀನಿ, ಈ ತಪಸ್ಸನ್ನು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟು ನಾನೂ ಸಹ ಎಲ್ಲರಂತೆ ಸಾಂಸಾರಿಕ ಒಂದು ಜೀವನವನ್ನು ಮಾಡ್ತೀನಿ ಅಂತ ಆಸೆ ಅವ್ರಿಗೆ ಬಂತು. ಅವಾಗೇನು ಮಾಡ್ತಾರೆ, ತಪಸ್ಸನ್ನು ನಿಲ್ಲಿಸಿ ಯಮುನಾ ನದಿ ತೀರದಿಂದ ನದಿಯಿಂದ ಹೊರಗಡೆ ಬರ್ತಾರೆ. ಬಂದು ನಾನೂ ಸಹ ಮದುವೆ ಆಗಬೇಕು, ಸಾಂಸಾರಿಕ ಸುಖವನ್ನು, ಜೀವನವನ್ನು ಅನುಭವಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಕಾಡಿನಿಂದ ನಾಡಿಗೆ ಬರ್ತಾರೆ. ನಾಡಿಗೆ ಬಂದು ಎಲ್ಲಿಗೆ ಹೋಗ್ತಾರೆ, ಸೀದಾ ಅಲ್ಲಿ ಅರಮನೆಗೆ ಹೋಗ್ತಾರೆ. ಯಾರ ಅರಮನೆ? ಆಗ ಮಂದಾತ ಎನ್ನುವಂಥ ಒಂದು ರಾಜನ ಒಂದು ಆಡಳಿತ ಆ ಒಂದು ಪ್ರದೇಶದಲ್ಲಿ ಇರುತ್ತೆ. ಮಂದಾತ ಎನ್ನುವಂಥ ರಾಜನ ಅರಮನೆಗೆ ಅವರು ಹೋಗ್ತಾರೆ. ಹೋಗಿ ಏನಂತ ಕೇಳ್ತಾರೆ, ನಿನ್ನ ಮಗಳನ್ನು, ಒಬ್ಬಳಲ್ಲ ಅವ್ರಿಗೆ 50 ಜನ ಹೆಣ್ಮಕ್ಳಿರ್ತಾರೆ, ಅವರೆಲ್ಲರನ್ನ ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ. ಅವರು ಆಲ್ರೆಡಿ ವಯಸ್ಸಾಗಿರೋದನ್ನು ನೋಡಿಬಿಟ್ಟು ಅವ್ರು ಯಾರೂ ಒಪ್ಕೊಳ್ಳಲ್ಲ. ಯಾರನ್ನು ಒಪ್ಕೊಳ್ತಾರ? ವಯಸ್ಸಾಗಿರೋರ್ಗೆ ಯಾರನ್ನ ಹೆಣ್ಣು ಕೊಡ್ತಾರಾ? ಕೊಡಲ್ಲ. ಯಾರು ಒಪ್ಕೊಳ್ಳಲ್ಲ.
ಆವಾಗ ಅವರೇನು ಮಾಡ್ತಾರೆ, ತನ್ನ ತಪಶಕ್ತಿಯಿಂದ ನವ ಯೌವನದ ಯುವಕನಾಗಿ ಬದಲಾವಣೆ ಆಗ್ತಾರೆ. ಒಂದನ್ನು ನೆನ್ಪಿಟ್ಕೊಳ್ಳಿ, ತಪಸ್ಸು, ಪಾಪ, ಪುಣ್ಯ ಇದನ್ನು ನಾವು ಉಪಯೋಗಿಸಿದ್ರೆ ಏನಾಗುತ್ತೆ? ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಅವ್ರೇನು ಮಾಡ್ತಾಯಿದ್ದಾರೆ, ಇಂಥ ಒಂದು ತಪಸ್ಸನ್ನು, ಕಠಿಣವಾದ ತಪಸ್ಸನ್ನು ಮಾಡಿರೋದು ಏನಕ್ಕೆ? ಆ ಒಂದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಅನುಕೂಲ, ಒಂದು ಶಕ್ತಿ ಸಾಮರ್ಥ್ಯ ಸಿಗಲಿ ಅಂತ ಅವರು ಮಾಡಿರ್ತಾರೆ. ಆ ಒಂದು ತಪಶಕ್ತಿನ ಅವ್ರು ಏನು ಮಾಡ್ತಾಯಿದ್ದಾರೆ, ತನ್ನ ಭೌತಿಕ ಇಂದ್ರಿಯ ಸುಖಕ್ಕೋಸ್ಕರ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರು ವ್ಯಯ ಮಾಡ್ತಾಯಿದ್ದಾರೆ. ವ್ಯಯ ಮಾಡೋದಂದ್ರೇನು? ಖರ್ಚು ಮಾಡೋದು. ನಮ್ಮ ಹತ್ರ ಇರೋಂಥ ದುಡ್ಡನ್ನು ಖರ್ಚು ಮಾಡೋದು. ಈ ರೀತಿ ಅವರು ಖರ್ಚು ಮಾಡ್ತಾರೆ. ನವ ಯೌವನ ಹುಡುಗನಾಗಿ ಅವರು ತರುಣನಾಗಿ ಮಾರ್ಪಾಡು ಆಗ್ತಾರೆ. ಆವಾಗ ಖುಷಿಯಿಂದ ಎಲ್ಲ 50 ಜನ ಹೆಣ್ಮಕ್ಕಳನ್ನು ಇವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರು ತನ್ನ ತಪಶಕ್ತಿಯಿಂದ ಒಬ್ಬೊಬ್ಬರಿಗೂ ಒಂದೊಂದು ಅರಮನೆಯನ್ನು ಕಟ್ತಾರೆ. ತಪಸ್ಸಿನ ಪವರ್ ಅಂಥದ್ದು. ಅರಮನೆಗಳನ್ನು ಕಟ್ಟಿ ಅವರು ಸುಖವಾಗಿ ಎಲ್ಲರ ಜೊತೆ ಇರೋದಕ್ಕೆ ಅವರು ಶುರು ಮಾಡ್ತಾರೆ. ಕಡೆಗೆ ಅವರಿಗೆ ಮಕ್ಕಳಾಗತ್ತೆ. ಆ ಒಂದು ಸಾಂಸಾರಿಕ ಸುಖದಲ್ಲಿ ಅವರು ಮುಳುಗೋಗಿರ್ತಾರೆ. ಈ ರೀತಿ ಮುಳುಗಿ ಇದ್ದಾಗ ನಮಗೂ ಕೆಲವೊಂದು ಸತಿ ರಿಯಲೈಸು ಆಗುತ್ತೆ, ಓ ಇಲ್ಲಿದ್ದೆ ನಾನು, ಎಲ್ಲಿಗೆ ಬಂದುಬಿಟ್ಟೆ ಅಂತ. ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ನಾನು ಎಲ್ಲಿದ್ದೆ, ನಾನು ಏನು ಮಾಡ್ತಾ ಇದ್ದೆ, ಎಲ್ಲಿಗೆ ಬಂದಿದ್ದೀನಿ ಈಗ ಅಂತ. ಏನಕ್ಕೆ ಬಂದೆ? ಒಂದೇ ಒಂದು ಮೀನು, ಆ ಮೀನಿನ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇಂಥ ಒಂದು ಪರಿಸ್ಥಿತಿಗೆ ನಾನು ಬಂದು ನಿಂತಿದ್ದೀನಿ. ಅಂಥ ದೊಡ್ಡ ತಪಸ್ವಿಗಳು ನದಿಯ ಆಳಕ್ಕೆ ಮುಳುಗಿ ಅಲ್ಲಿ ಎಲ್ಲರಿಂದ ದೂರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಂಥವರು ಕೇವಲ ಧ್ಯಾಯತೆ ವಿಷಯಾನ್ ಪುಂಸಃ ತಿಳ್ಕೊಂಡಿದ್ದಕ್ಕೆ ಏನಾಯಿತು? ವಾಪಸ್ಸು ಪತನ ಆಗೋವರೆಗೂ ಹೋಯ್ತು. ನಾನು ನಿನಗೆ ನನ್ನ ಮಕ್ಕಳನ್ನು ಕೊಡಲ್ಲ ಅಂದರೆ ಏನು ಬಂತು? ಕೋಪ ಬಂತು. ಕೋಪ ಬಂದಾಗ ನಾನು ಪಡ್ಕೊಳ್ಳೇಬೇಕು ಅಂತ ಏನಾಯಿತು? ತನ್ನ ತಪಶಕ್ತಿನ ಅವರು ಖರ್ಚು ಮಾಡಿದ್ರು. ಈ ರೀತಿ ಎಲ್ಲ ತನ್ನ ತಪಶಕ್ತಿನ ಅವರು ವ್ಯರ್ಥ ಮಾಡಿಕೊಂಡು ಬರ್ತಾರೆ. ಕಡೆಗೆ ಅವ್ರಿಗೆ ಮತ್ತೆ ರಿಯಲೈಸು ಆಗತ್ತೆ. ಆವಾಗ ಅವ್ರು ಮತ್ತೆ ತಪಸ್ಸನ್ನು ಮಾಡೋದಕ್ಕೆ ಹೋಗ್ತಾರೆ. ಸೊ ಈ ರೀತಿ ನಮ್ಮ ಇಂದ್ರಿಯಗಳು ನಾವು ಯೋಚನೆ ಮಾಡೋದ್ರಿಂದನೇ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಇದು ಈ ಒಂದು ಚೈನ್ ರಿಯಾಕ್ಷನ್ ಏನಿದೆ, ಇದು ಯಾವುದೋ ಒಂದು ಋಷಿಮುನಿಗಾಗಿರೋದಲ್ಲ, ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಪ್ರತಿನಿತ್ಯವೂ ಆಗೋದು ಇದೇನೆ. ಪ್ರತಿನಿತ್ಯವೂ ನಮ್ಮ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಕೆಲಸನೇ ಇದು. ನಾನು ಈಗ ಮೊಬೈಲ್ ನೋಡಲ್ಲ ಅಂತ ಅಂದ್ಕೊಂಡಿರ್ತೀವಿ, ಆದರೆ ರೀಲ್ಸು ತಿಕ್ಕಬೇಕಾಗಿರೋ ಬಂದಿರುತ್ತಲ್ಲ, ಏನೋ ಒಂಥರ ಪ್ಲೆಷರು, ಅದನ್ನು ನಾವೇನು ಮಾಡ್ತೀವಿ? ಧ್ಯಾಯತೆ ವಿಷಯಾನ್ ಪುಂಸಃ. ಆಮೇಲೆ ಏನು ಬರುತ್ತೆ? ಆಸಕ್ತಿ ಬರುತ್ತೆ. ಆಸಕ್ತಿ ಬಂದು ಕಾಮನೆ ಬರುತ್ತೆ, ಮೊಬೈಲು ಮತ್ತು ಕೈಗೆ ಬರುತ್ತೆ. ಆಮೇಲೆ ಸ್ಟಾರ್ಟ್ ಆಗತ್ತೆ. ಒಂದು ಚಿಕ್ಕ ಮಗು ಎಕ್ಸಾಂಪಲ್ ತಗೊಳ್ಳಿ, ಅದು ಸುಮ್ಮನೆ ಆಟಾಡ್ಕೊಂಡು ಕೂತಿರುತ್ತೆ. ಎಲ್ಲೋ ಇಟ್ಟಿರೋದನ್ನು ಚಾಕ್ಲೇಟ್ನ ನೋಡುತ್ತೆ. ನೋಡೋವ್ರಿಗೂ ಅದು ಆರಾಮಾಗಿ ಆಟಾಡ್ಕೊಂಡು ಕೂತಿರುತ್ತೆ. ಚಾಕ್ಲೇಟ್ನ ನೋಡಿದ ತಕ್ಷಣ ಏನು ಮಾಡುತ್ತೆ? ನನಗದು ಬೇಕು, ಅಷ್ಟೇ, ಬೇಕು 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 ಅಂತ ಅದಕ್ಕೆ ಆಸೆ ಬಂತು. ಆಮೇಲೆ ಏನು ಮಾಡ್ತು? ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಬಿಡು ಅಂತ ಸುಮ್ಮನೆ ಇರುತ್ತಾ? ಮಕ್ಕಳು ಚಾಕ್ಲೇಟ್ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಬಿಡು ಅಂತ ಸುಮ್ಮನೆ ಇರ್ತಾರಾ? ಸ್ಥಿತಪ್ರಜ್ಞನಾಗಿ ಏನು ಮಾಡುತ್ತದು? ಕೋಪ ಮಾಡಿಕೊಳ್ಳುತ್ತೆ, ಕಿರ್ಚಾಡುತ್ತೆ, ಒದ್ದಾಡುತ್ತೆ, ಎಲ್ಲ ರೀತಿಯಾದಂಥ ಹಠ ಮಾಡುತ್ತೆ. ನನಗೆ ಆ ಚಾಕ್ಲೇಟು ಬೇಕೇ ಬೇಕು.
ಆಮೇಲೆ ಅದು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ನೆಲದಲ್ಲೇ ಬೇಕಾದ್ರೆ ಅದು ಒದ್ದಾಡುತ್ತೆ, ಕಿರ್ಚಾಡುತ್ತೆ, ಏನೆಲ್ಲ ಮಾಡಬೇಕು ಎಲ್ಲ ಮಾಡುತ್ತೆ. ಡ್ರಾಮಾಗಳನ್ನ ಹುಚ್ಚಿನ ಥರ ಆಡುತ್ತೆ, ಅಳುತ್ತೆ. ಏನೋ ಮಾಡಿ ಆ ಚಾಕ್ಲೇಟ್ನ ಪಡ್ಕೊಳ್ಳೋದಕ್ಕೆ ಅದು ಟ್ರೈ ಮಾಡುತ್ತೆ. ಚಾಕ್ಲೇಟ್ ತಿನ್ನೋದ್ರಿಂದ ಅದು ಸಂತೋಷ ಆಗ್ಬಿಡುತ್ತಾ? ಒಂದೇ ಒಂದು ಓಕೆ, ಅಲ್ಲಿ ಚಾಕ್ಲೇಟು ಒಂದು ಅಂಗಡಿ ಇದೆ, ಒಂದು ಚಾಕ್ಲೇಟ್ ಕೊಡ್ಸಿದ್ರಿ ಮಗುಗೆ, ಒಂದು ತಿಂದ್ಬಿಟ್ಟು ಅದು ನನಗೆ ಐ ಆಮ್ ದ ಹ್ಯಾಪಿಯೆಸ್ಟ್ ಅಂದ್ಬಿಟ್ಟು ಹೋಗೋಣ ಬಾ ಅನ್ನುತ್ತಾ? ನನಗೆ ಇನ್ನೊಂದು ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು. ಅವ್ರ ಅಪ್ಪನ ಅಮ್ಮನ ಒಂದು ಬಿಡೋವರೆಗೂ ಅದು ಕೇಳ್ತಾನೆ ಇರುತ್ತೆ. ಅದು ಇಂದ್ರಿಯಗಳ ನಿಜವಾದ ಗುಣ. ಅದು ಯಾವತ್ತೂ ತೃಪ್ತಿ ಆಗಲ್ಲ. ನಾವು ಅಂದ್ಕೊತೀವಿ ನಮ್ಮ ಇಂದ್ರಿಯಗಳಿಗೆ ಏನು ಬೇಕೋ ಅದನ್ನು ಕೊಟ್ಬಿಟ್ರೆ ಅದು ತೃಪ್ತಿ ಆಗಿಬಿಡುತ್ತೆ. ಆಮೇಲೆ ನನ್ನ ಲೈಫ್ ಎಲ್ಲ ಪೀಸ್ಫುಲ್ಲಾಗಿ ಮಾಡ್ಕೋಬೋದು, ಏನೆಲ್ಲ ಅನುಭವಿಸ್ಬೇಕೋ ಎಲ್ಲ ಅನುಭವಿಸ್ಬಿಡೋಣ, ಆಮೇಲೆ ಎಲ್ಲ ನಾರ್ಮಲಾಗಿರ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಏನಿರುತ್ತೆ, ಧ್ಯಾಯೇತೋ ವಿಷಯಾನ್ ಪುಂಸಃ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ಮತ್ತೆ ನಮ್ಗೆ ಅದೇ ಆಸಕ್ತಿ ಬರ್ತಾ ಇರುತ್ತೆ, ಮತ್ತೆ ಮತ್ತೆ ಅದೇ ಕಾಮನೆಗಳೇ ನಮಗೆ ಬರ್ತಾ ಇರುತ್ತೆ. ಮತ್ತೆ ಮತ್ತೆ ನಾನು ಅದೇ ಕೆಲಸನ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ. ಈ ಥರ ನೀವು ಯಾವುದನ್ನು ಎಕ್ಸಾಂಪಲ್ ಕೊಡ್ಬೋದಾ? ನಾನೊಂದು ಮಗುದು ಕೊಟ್ಟೆ, ಋಷಿದ್ ಕೊಟ್ಟೆ, ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಮೊಬೈಲ್ದು ಕೊಟ್ಟೆ. ಕಮೆಂಟ್ ಇದೆ, ನೀವು ಹೇಳಿದ್ವಿ ತಪಸ್ಸನ್ನ ಯೂಸ್ ಮಾಡಿಬಿಟ್ರೆ ಅವರು ಅಚೀವ್ ಮಾಡಬೇಕಾಗಿರೋ ಏನೋ ಪೊಸಿಷನ್ ಇಲ್ಲ ಟಾರ್ಗೆಟ್ ಡೆಸ್ಟಿನೇಷನ್ ಯೂಸ್ ಅಂತ. ಎಕ್ಸಾಂಪಲ್ ಭೌತಿಕ ಜೀವನದಲ್ಲಿ ವಿ ಅರ್ನ್ ಫಾರ್ ಸಮಥಿಂಗ್ ಎಲ್ಸ್ ಇಟ್ಟಿರ್ತೀವಿ. ಎಸ್, ಆ ಋಷಿದು ಆಸೆಯ ಮೀನು ನೋಡಿ ಅದನ್ನು ಅವನು ಸಂಸಾರ ಜೀವನಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಂದರೆ ಅವ್ನ ಬ್ಯಾಲೆನ್ಸನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ಈಸ್ ಅ ಇಂಡಿವಿಜುವಲ್ ಡಿಸಿಷನ್. ಅವನು ಡಿಸೈಡ್ ಮಾಡ್ತಾನೆ, ಅವ್ರು ಸಂಪಾದನೆ ಮಾಡಿದ ಅವ್ರಿಷ್ಟ. ಹಾಂ, ಬಟ್ ಅದೇ ಥರ ನಮ್ಮ ಇದರಲ್ಲಿ ನಾವು ಸಂಪಾದನೆ ಮಾಡಿದ್ದು ನಮ್ಮ ಇಷ್ಟ, ನಮ್ಮ ಖುಷಿ, ಸ್ಪೆಂಡ್ ಮಾಡೋದು, ಶೇರ್ ಮಾಡೋದು ಎಲ್ಲ ಬರುತ್ತೆ. ಹೌದು. ಸಂಪಾದನೆ ಮಾಡೋದು ಯಾಕೆ? ಸಂಪಾದನೆ ಮಾಡೋದು ಯಾಕೆ? ಅದಕ್ಕೋಸ್ಕರನೇ ಸ್ಪೆಂಡ್ ಮಾಡೋದು. ಇವೆಲ್ಲ ನ್ಯಾಯಯುತವಾದದ್ದು, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ ಅಂತ ಅಂತ ಪ್ರಶ್ನೆನಾ ಆ ಪ್ರಶ್ನೆ ಅಥವಾ ಸ್ಟೇಟ್ಮೆಂಟಾ? ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ಬೇಕಾಗಿದ್ದಿದ್ದು ಅದಲ್ಲ. ಸೊ ದಟ್ ಈಸ್ ದ ರಾಂಗ್. ಅವ್ರಿಗೆ ಬೇಕಾಗಿದ್ದೇನು? ಅವ್ರು ತಪಸ್ ಮಾಡೋದಕ್ಕೆ ಕೂತ್ಕೊಂಡಿದ್ದೇನಕ್ಕೆ? ಆ ಭಗವಂತನ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿ ಅಂತ ಅವ್ರು ತಪಸ್ ಮಾಡೋಕ್ಕೆ ಕೂತ್ಕೊಂಡಿದ್ದು. ಏನೋ ಒಂದು ನಾನು ಸಂಪಾದನೆ ಮಾಡಿ ಏನೋ ಒಂದು ಪವರ್ನ ತಗೊಂಡು ನಾನೇನೋ ಆಗಿ ಮೆರಿಬೇಕು ಅನ್ನೋದಕ್ಕೆ ಅವರು ತಪಸ್ ಮಾಡೋಕ್ಕೆ ಕೂತಿಲ್ಲ. ಎಲ್ಲ ನಮ್ಮ ಹಿರಿಯ ಋಷಿ ಮುನಿಗಳು ಅವ್ರು ತಪಸ್ ಮಾಡ್ತಾ ಇದ್ದಿದ್ದು ನನಗೇನೋ ಒಂದು ಪವರ್ ಬರಲಿ, ನನಗೇನೋ ಒಂದು ಆಸ್ತಿ ಬರಲಿ, ಅದಕ್ಕೋಸ್ಕರ ಅವರು ತಪಸ್ಸನ್ನು ಮಾಡ್ತಾ ಇರಲಿಲ್ಲ. ಮುಖ್ಯವಾದಂಥ ಉದ್ದೇಶ ಏನು? ಅಲ್ಟಿಮೇಟ್ಲಿ ನನಗೆ ನನ್ನ ಸಾಕ್ಷಾತ್ಕಾರ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಈ ಒಂದು ಭೌತಿಕ ಪ್ರಪಂಚದಿಂದನೇ ಬಿಡುಗಡೆ ಆಗಬೇಕು, ನನ್ನ ನಿಜವಾದ ಮನೆಗೆ ವಾಪಸ್ ಹೋಗಬೇಕು. ಇದು ಗೋಲು. ಅದಕ್ಕೋಸ್ಕರ ತಪಸ್ ಮಾಡ್ತಾ ಕೂತಿರೋದು. ಸೊ ಆಸ್ಪತ್ರೆಯಲ್ಲಿ ಯಾವಾಗ ನಾನು ಟ್ರೀಟ್ಮೆಂಟ್ ತೊಗೊತಾ ಇರ್ತೀನಿ, ಯಾವಾಗ ಒಂದು ಸತಿ ಬಂದ್ಬಿಟ್ಟು ಒಂದು ಗೋಬಿ ಮಂಚೂರಿಯನ್ ತಿನ್ಕೊಂಡು ಹೋಗೋಣ ಅಂತ ನಮ್ಗೆ ಅನಿಸುತ್ತೆ. ತಿನ್ಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಇಲ್ಲ, ನಂದು ದುಡ್ಡು, ನಾನು ಏನು ಬೇಕಾದ್ರೂ ತಿಂತೀನಿ ಅಂದರೆ ಏನು ಹೇಳೋದು? ನೀವಿರೋದೇನಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟ್ಲಲ್ಲಿ. ನಮ್ಮ ಗೋಲೇನು? ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ತೊಗೊಂಡು ಹೊರಗಡೆ ಬರೋದು. ಸೊ ಈ ರೀತಿ ಡೈವರ್ಟ್ ಆದರೆ ಏನಾಗುತ್ತೆ? ರೋಗ ಜಾಸ್ತಿ ಆಗುತ್ತೆ, ವಾಸಿ ಬೇಗ ಆಗಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಡೈವರ್ಟ್ ಆಗಬಾರ್ದು. ಎಸ್, ಹೌದು.
ಲಿಮಿಟೇಷನ್ಸ್ ಅನ್ಸೋದೇ ಇಲ್ಲ. ಈಗ ನಮಗೆ ಆಗಲಿ ಒಂದು ಆರ್.ಡಿ ಮಾಡಿಬಿಟ್ಟು 1 ಲಕ್ಷ ಮಾಡ್ಬಿಡೋಣ, ಆಮೇಲೆ 1 ಲಕ್ಷ ಸಾಕೋದಲ್ಲ 2 ಲಕ್ಷ ಮಾಡೋಣ, ಆಮೇಲೆ ಒಂದು ಸೈಟ್ ತಗೊಳ್ಳೋದು ಅನಿಸ್ತು. ಒಂದು ಸೈಟ್ ಹೇಳ್ತಾರೆ, ಇನ್ನೊಂದು ಸೈಟ್ ತಗೊಳ್ಳೋದು. ಒಂದು ನನಗೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗಿರಲಿ. ತಮಿಳ್ನಾಡು ಸಿ ಎಮ್ದಷ್ಟೇ ಅಲ್ಲ, ನಮ್ಮ ಎಲ್ಲರದು ಅದೇ ಕಥೆನೇ, ನಮ್ಮೆಲ್ಲರ ಕತೆ ಇದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಯಾರ ಕತೆ ಇದು? ಯಾರ್ದೋ ಒಂದು ಋಷಿಮುನಿ ಕತೆ ಅಲ್ಲ, ಯಾರ್ದೋ ಒಂದು ಕತೆ ಅಲ್ಲ, ನಮ್ಮೆಲ್ಲರ ಕತೆ. ನಾವೆಲ್ಲ ಪತನ ಒಂದು ಇಲ್ಲಿಗೆ ಬಂದಿರೋ ಕತೆ ಇದು. ಇಲ್ಲಿಂದ ಮುಂದಕ್ಕೆ ಇನ್ನೂ ಎಲ್ಲ ನಾವು ಬೀಳ್ತೀವಿ ಅಂದರೆ ಅದರ ಕತೆ ಇದು. ಈಗ ಮನುಷ್ಯ ಜನ್ಮ ಸಿಕ್ಕಿದೆ. ಎಸ್ ಪ್ರಭು. ಒಂದು ಸಣ್ಣ ಕಥೆ ಇದೆ. ಒಬ್ಬರು ಸಂತರು ಇರ್ತಾರೆ, ಒಂದು ಕೌಟಿನ ಬಟ್ಟೆಗೆ ಯಾವುದಿರಲ್ಲ, ಇಲಿ ಕಡಿಬಿಡಿಸಂತೆ. ಇಲಿ ಕಡಿಬಿಡೋದಕ್ಕೆ ರಕ್ಷಣೆಯಾಗಿ ಒಂದು ಬೆಕ್ಕು ಇರ್ತಾರೆ. ಎಸ್, ಆ ಬೆಕ್ಕಿಗೆ ಹಾಲು ಬೇಕಲ್ಲ, ಒಂದು ಹಸು ಹಸು. ಆಮೇಲೆ ಹಿಂದೆ ಬೆಳೀತಾ ಹಸುನ ನೋಡ್ಕೊಳ್ಳೋದಕ್ಕೆ ಯಾರನ್ನ ಬೇಕಲ್ಲ, ಬೇಕಾಗುತ್ತೆ. ಮದುವೆ ಆಗ್ತಾರೆ, ಮನೆ ಕಟ್ಕೊತಾರೆ. ನೋಡ್ಕೊಳ್ಳೋದಕ್ಕೆ ಮದುವೆ ಮಾಡ್ತಾರೆ. ಹೀಗೆ ಹೌದು. ಆಮೇಲೆ ಹುಲ್ಲಿಗೆಲ್ಲ ಜಮೀನು ಬೇಕು, ಜಮೀನು ತಗೊತಾರೆ. ಸೊ ಈ ಥರ ಪ್ರತಿಯೊಬ್ಬರ ಕತೆ ಇದು. ಧ್ಯಾಯತೋ ವಿಷಯಾನ್ ಪುಂಸಃ. ಸೊ ಅದಕ್ಕೋಸ್ಕರನೇ ಈ ಎಲ್ಲದರ ಸೃಷ್ಟಿಕರ್ತ ಯಾವಾಗ ಈ ಫಾರ್ಮುಲಾಗಳನ್ನು ಕೊಡ್ತಾನೆ, ಅದು ಏನಾಗಿರುತ್ತೆ? ಪರ್ಫೆಕ್ಟಾಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಕಥೆನೇ ಅದು ಆಗಿರುತ್ತೆ. ಸೊ ಇದರಲ್ಲಿ ನಾವು ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು? ಭಗವಂತನಿಗೆ ನಾವು ಶರಣಾಗಬೇಕು, ಅವನ ಭಕ್ತಿ ಸೇವೆ ಮಾಡೋದಕ್ಕೆ ನಾವು ಹೋಗಬೇಕು. ಇದು ಅಲ್ಟಿಮೇಟ್ ಆಗಿರೋವಂತಹ ಮೆಸೇಜು. ಇಲ್ಲ ಅಂದರೆ ಏನಾಗುತ್ತೆ? ನಮ್ಮ ಬುದ್ಧಿನೇ ನಾಶ ಆಗುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗಲ್ಲ. ಯೂಶ್ವಲಿ ಹುಚ್ಚನಿಗೇನು ಗೊತ್ತಾಗಲ್ಲ? ನಾನು ಯಾರು ಅನ್ನೋದು ಗೊತ್ತಾಗಲ್ಲ. ನಾನು ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಸೊ ಅಂಥ ಒಂದು ಸ್ಥಿತಿನಲ್ಲಿ ನಾವು ಜೀವನ ಮಾಡೋದಕ್ಕೆ ಹೋಗ್ಬಿಡ್ತೀವಿ. ಸೊ ನಾವು ಅಂಥವ್ರಲ್ವಲ್ಲ. ನಮಗೆ ಭಗವಂತ ಉನ್ನತವಾದಂಥ ಒಂದು ಮನುಷ್ಯನ ಜನ್ಮನ ಕೊಟ್ಟಿದ್ದಾನೆ. 84 ಲಕ್ಷ ಯೋನಿಗಳಲ್ಲಿ ಅತ್ಯಂತ ಉನ್ನತವಾದಂತಹ ಮನುಷ್ಯ ಜನ್ಮ ನಮಗೆ ಸಿಕ್ಕಿರೋದು. ನಾನೇನೋ ಮಾಡ್ತಾಯಿದ್ದೀನಿ, ನಾನೇನೋ ಮಾಡ್ಕೊತೀನಿ ಅಂದರೆ ಓಕೆ, ಪುನರಪಿ ಜನನಂ ಅಷ್ಟೇ ಆಗೋದು. ಇದರಿಂದ ನಾನು ಬಿಡುಗಡೆ ಆಗ್ತೀನಿ ಅಂತ ಯಾರು ಕೂತ್ಕೊಳ್ತಾರೆ, ಸೊ ಅವರಿಗೆ ಆ ಒಂದು ದಾರಿನಲ್ಲಿ ಬರುವಂತಹ ಕೆಡುಕು ಈ ಧ್ಯಾಯತೋ ವಿಷಯಾನ್ ಪುಂಸಃ. ಸೊ ಅದಕ್ಕೋಸ್ಕರನೇ ಇಂದಿನ ಒಂದು ಕ್ಲಾಸಲ್ಲಿ ನಾವು ಯಾರ ಬಗ್ಗೆ ತಿಳ್ಕೊಂಡ್ವಿ? ಅಂಬರೀಷ ಮಹಾರಾಜನ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆನಪಿದೆಯಾ? ಅವ್ರು ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು? ಸವೈ ಮನಃ ಕೃಷ್ಣ ಪಾದಾರವಿಂದಯೋ. ನಾವು ಧ್ಯಾಯತೋ ವಿಷಯಾನ್ ಪುಂಸಃ ಇದ್ದರೆ ಗೋಲ್ ಏನು? ನಮ್ಮ ರೋಲ್ ಮಾಡಲ್ ಏನು ಮಾಡ್ತಾಯಿದ್ರು? ಸವೈ ಮನಃ ಕೃಷ್ಣ ಪಾದಾರವಿಂದಯೋ. ಅವರ ಒಂದು ಮನಸ್ಸು ಕೃಷ್ಣನ ಪಾದ ಕಮಲಗಳಲ್ಲಿತ್ತು. ಅವರು ನೋಡ್ತಿದ್ದಿದ್ದು ಆ ಭಗವಂತನ ದಿವ್ಯ ಸ್ವರೂಪವನ್ನು ನೋಡ್ತಾ ಇದ್ದರು. ಅವರು ಕೇಳ್ತಾ ಇದ್ದಿದ್ದು ಭಗವಂತನೊಬ್ಬ ಲೀಲೆಗಳನ್ನು, ಕೀರ್ತನೆಗಳನ್ನು ಕೇಳ್ತಾ ಇದ್ದರು. ಅವರು ವಾಸನೆ ತಗೊಳ್ತಾ ಇದ್ದಿದ್ದು ಭಗವಂತನಿಗೆ ಅರ್ಪಿತವಾದಂತಹ ಹೂವಿನ ವಾಸನೆಯನ್ನು ಅವರು ತಗೊಳ್ತಾ ಇದ್ದರು. ಅವರ ನಾಲಿಗೆ ಭಗವಂತನ ಕೀರ್ತಿಯನ್ನು ಕೀರ್ತನೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದರು. ಭಗವಂತನಿಗೆ ಅರ್ಪಿತವಾದಂತಹ ಪ್ರಸಾದವನ್ನು ಸೇವನೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದರು. ಅವರ ಕೈಗಳನ್ನು ಭಗವಂತನ ಈ ಒಂದು ಆಲಯವನ್ನು ಮಾರ್ಜನ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದರು. ಕಾಲನ್ನು
ಭಗವಂತನ ದೇವಾಲಯಕ್ಕೆ ಹೋಗೋದಕ್ಕೆ ಉಪಯೋಗಿಸ್ತಾ ಇದ್ರು. ಅವರ ಎಲ್ಲ ಕಾಮನೆಗಳನ್ನು, ಭಗವಂತನ ಕಾಮನೆಗಳನ್ನು ಪೂರೈಸೋದ್ರಲ್ಲಿ ಉಪಯೋಗಿಸ್ತಾ ಇದ್ದರು. ನನ್ನ ಕಾಮನೆಗಳನ್ನು ಪೂರೈಸೋದ್ರಲ್ಲ, ಭಗವಂತನ ಸೇವೆಗೆ ತನ್ನ ಎಲ್ಲ ಕಾಮನೆಗಳನ್ನು ಅಲ್ಲಿ ಅವರು ಕೆಲಸನ ಮಾಡ್ತಾಯಿದ್ರು. ಇದರಿಂದ ಏನಾಯಿತು, ಅವರು ಪರ್ಫೆಕ್ಟಾಗಿರೋವಂಥ ಒಂದು ಡಿವೋಷ್ನಲ್ ಸರ್ವೀಸ್ ಅಥವಾ ಭಕ್ತಿ ಸೇವೆಯನ್ನು, ಭಕ್ತಿಯ ಒಂದು ಜೀವನವನ್ನು ತಮ್ಮಲ್ಲಿ ಅಳವಡಿಸ್ಕೊಂಡಿದ್ರು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಯಾವತ್ತೂ ಡಿಸ್ಟರ್ಬ್ ಆಗಲ್ಲ, ಅದು ಎಲ್ಲೂ ಹೋಗಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಇಂದ್ರಿಯಗಳು ಎಷ್ಟು ಪ್ರಬಲ ಅಂದರೆ ಒಂದೊಂದು ಇಂದ್ರಿಯಗಳದ್ದು ಉದಾಹರಣೆ ಕೊಡ್ತಾರೆ. ಒಂದೊಂದು ಇಂದ್ರಿಯಗಳದನ್ನು 5 ಇಂದ್ರಿಯಗಳಿಗೂ ಒಂದೊಂದು ಉದಾಹರಣೆ ಅನ್ನೋದು ಇದೆ. ಒಂದು ಮೀನು ತನ್ನ ಪ್ರಾಣವನ್ನು ಕಳ್ಕೊಳ್ಳೋದು ಏನಿದ್ರಿಂದ ಹೇಳಿ, ತನ್ನಗೇ ಇರೋವಂಥ ನಾಲಿಗೆ ರುಚಿಯಿಂದ. ಯಾವುದೋ ಒಂದು ಗಾಳ ಹಾಕಿ ಒಂದು ಮಾಂಸನ ಇಟ್ಟಿರ್ತಾನೆ ಮೀನನ್ನು ಹಿಡಿಬೇಕು ಅಂತ. ಈ ಮೀನೇನಾಗುತ್ತೆ, ನಾಲಿಗೆ ರುಚಿಯಿಂದ ಹೋಗ್ಬಿಟ್ಟು ಅದನ್ನು ತಿನ್ನೋದಕ್ಕೆ ಹೋಗುತ್ತೆ, ಕಡೆಗೆ ತನ್ನ ಪ್ರಾಣನೇ ಅದು ಕಳ್ಕೊಳ್ಳುತ್ತೆ. ಇವೆಲ್ಲ ಟಿಪಿಕಲ್ ಎಕ್ಸಾಂಪಲ್ಸು ಯಾವ ರೀತಿ ನಮ್ಮ ಸೆನ್ಸಸ್, ನಮ್ಮ ಇಂದ್ರಿಯಗಳು ನಮ್ಮನ್ನು ಹಾಳು ಮಾಡುತ್ತೆ, ನಾಶ ಮಾಡುತ್ತೆ, ಸರ್ವನಾಶ ಮಾಡುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಸ್. ಒಂದೊಂದೂ ನಮ್ಮ ಮುಂದೆನೇ ಪ್ರಕೃತಿನಲ್ಲಿರುವಂಥ ಎಕ್ಸಾಂಪಲ್ಸ್ ಇದು. ನಾಲಿಗೆಗೆ ದಾಸನಾದಂಥ ಮೀನು ಗಾಳಕ್ಕೆ ಸಿಗಾಕೊಂಡು ಪ್ರಾಣನೇ ಬಿಡುತ್ತೆ. ಇನ್ನೊಂದು, ಜಿಂಕೆನ ಯಾವ ರೀತಿ ಬೇಟೆಯಾಡ್ತಾನೆ ಬೇಟೆಗಾರ, ಅದಕ್ಕೆ ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಕಿದ್ರೆ ಓಡೋ ಅಂಥ ಜಿಂಕೆ ಅದೇನಾಗುತ್ತೆ, ನಿಂತ್ಕೊಳ್ಳುತ್ತೆ. ಅದು ಅದರ ವೀಕ್ನೆಸ್ಸು. ಜಿಂಕೆನ ಯಾರೂ ಹಿಡಿಯೋಕ್ಕಾಗಲ್ಲ, ಮನುಷ್ಯ ಅಂತೂ ಹಿಡಿಯೋಕ್ಕೆ ಆಗಲ್ಲ, ಅದು ಅಷ್ಟೊಂದು ಫಾಸ್ಟ್ ಅದು. ಆದರೆ ಯಾವಾಗ ಅತ್ಯಂತ ಸುಮಧುರವಾದಂತಹ ಒಂದು ಸಂಗೀತವನ್ನು ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಕೇಳಿಕೊಂಡು ಅಲ್ಲೇ ನಿಂತಿರುತ್ತೆ. ಒಬ್ಬ ಬೇಡ ಹತ್ರ ಬರ್ತಾಯಿದ್ರೂ ಅದು ಮುಂದಕ್ಕೆ ಹೋಗಲ್ಲ. ಕಡೆಗೆ ಏನು ಮಾಡುತ್ತಾನೆ ಅವನು, ಅದನ್ನು ತಗೊಂಡೋಗಿ ಅದರ ಪ್ರಾಣನೇ ತೆಗಿತಾನೆ. ಸೊ ಕಿವಿ ಜಸ್ಟ್ ಒಂದೇ ಒಂದು ವೀಕ್ನೆಸ್ಸು, ತನ್ನ ಪ್ರಾಣನೇ ಹೋಯ್ತು. ನೆಕ್ಸ್ಟು ಕಣ್ಣು. ನಾವೇ ನೋಡಿರ್ತೀವಿ, ಇಲ್ಲಿ ಲೈಟ್ ಕಂಬದಲ್ಲಿ ಒಂದು ಲೈಟ್ ಹಾಕಿದರೆ ಏನದು ಫೈರ್ ಫ್ಲೈ ಅಂತೀವಲ್ಲ, ಅದು ಗೊತ್ತು, ಅದು ತುಂಬ ಬಿಸಿ ಇದೆ, ಬೆಳಕಿದೆ, ಅಲ್ಲಿ ನಾನು ಹೋದರೆ ನಾನು ಸುಟ್ಟು ಬೂದಿ ಆಗೋಗ್ತೀನಿ ಅಂತಲೂ ಗೊತ್ತು. ಆದರೂ ಏನು ಮಾಡುತ್ತೆ, ಆ ಕಣ್ಣಿಗೆ ಅದು ಎಷ್ಟು ಪ್ರಕಾಶವಾಗಿ ಕಾಣ್ತಾ ಇರುತ್ತೆ ಅಂದರೆ ಅದು ಅದರ ಹತ್ರಕ್ಕೆ ಹೋಗುತ್ತೆ. ಲೈಟ್ ಹತ್ರ ಹೋಗಿ ಹೋಗಿ ಅದರ ಹತ್ರ ಇದ್ದು ಕಡೆಗೆ ಅಲ್ಲೇ ಪ್ರಾಣನೇ ಕಳ್ಕೊಳ್ಳುತ್ತೆ ಕಣ್ಣು. ಆಮೇಲೆ ಚರ್ಮ, ಟಚ್, ದ ಸೆನ್ಸ್ ಆಫ್ ಟಚ್. ಎಲ್ಲ ಪ್ರಾಣಿಗಳಲ್ಲೂ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ಪ್ರಾಣಿ ಏನು, ಆನೆ. ಅದನ್ನು ಹಿಡಿಯೋಕ್ಕಾಗತ್ತಾ? ಸೊ ಅದನ್ನು ಹಿಡಿಬೇಕು ಅಂದರೆ ಏನು ಮಾಡ್ತಾರೆ, ಒಂದು ಅದು ಸಲಗ ಅಂದ್ರೇ ಹಿಡಿಯೋಕ್ಕಾಗಲ್ಲ, ಅದರಲ್ಲೂ ಒಂಟಿ ಸಲಗನಂತೂ ಹಿಡಿಯೋಕ್ಕೆ ಚಾನ್ಸೇ ಇಲ್ಲ, ಅಷ್ಟೊಂದು ಅದು ಪ್ರಬಲವಾಗಿ ಬಲಶಾಲಿಯಾಗಿ ಅದು ಇರುತ್ತೆ. ಅದನ್ನು ಹಿಡಿಬೇಕಾದ್ರೆ ಅದನ್ನು ಹಿಡಿಯೋವಂಥವ್ರು ಏನು ಮಾಡ್ತಾರೆ, ಒಂದು ಹೆಣ್ಣಾನೆನ ಕರ್ಕೊಂಬಂದನ್ನು ಟಚ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದು ಹೆಣ್ಣಾನೆ ಎಲ್ಲಿ ಹೋಗುತ್ತೋ ಅದ್ರ ಹಿಂದೆ ಹೋಗುತ್ತೆ, ಅಲ್ಲಿ ಕೆಡ್ಡ ಇರುತ್ತೆ, ಕೆಡ್ಡದಲ್ಲಿ ಹೋಗಿ ಬೀಳುತ್ತೆ. ರಾಜನಾಗಿ ಕಾಡಲ್ಲಿ ಆರಾಮಾಗಿರೋವಂಥವನು ಕಡೆಗೆ ಬೇಡಿಗಳನ್ನ ಹಾಕಿಸ್ಕೊಂಡು ಬಂದಿಯಾಗಿ ಅದು ಬಿದ್ದಿರುತ್ತೆ. ಇನ್ನೊಂದು ಯಾವುದು ಉಳಿತು, ಮೂಗು. 5ನೇದು ವಾಸನೆ. ನೀವು ದುಂಬಿಯನ್ನು ನೋಡಿರ್ಬೋದು, ಒಂದು ತಾವರೆ ಹೂವು, ಅಲ್ಲಿ ಹೋಗಿ ಅಲ್ಲಿ ಜೇನನ್ನು ತಗೋಬೇಕು ಅಂತ ಅದು ಹೋಗಿ ಏನು ಮಾಡುತ್ತೆ, ಅಲ್ಲಿ ಕೂತ್ಕೊಂಡಿರುತ್ತೆ. ಅದರ ಒಂದು ವಾಸನೆಗೆ ಅದು ಯಾವ ರೀತಿ ಸಮೂಹಕ್ಕೆ ಒಳಗಾಗುತ್ತೆ ಅಂದರೆ
ಆ ಒಂದು ಹೂವು ಸಾಯಂಕಾಲ ಆಗ್ತಾ ಏನಾಗುತ್ತೆ, ತನ್ನ ದಳಗಳನ್ನು ಮುಚ್ಕೊಳ್ಳುತ್ತೆ. ಮುಚ್ಕೊಳ್ತಾ ಇದೆ ಅಂತ ನೋಡಿದ್ರೂ ಅದು ಅಲ್ಲಿಂದ ಹೊರಗಡೆ ಬರಲ್ಲ. ಯಾಕೆ? ಆ ಒಂದು ವಾಸನೆಗೆ ಅದು ಸಂಪೂರ್ಣವಾಗಿ ಸಮೋಹಕ್ಕೆ ಒಳಗಾಗೋಗಿದೆ. ಅದು ಅಲ್ಲೇ ಇದ್ದು ಕಡೆಗೆ ಅದು ಮುಚ್ಕೊಂಡ್ಬಿಡುತ್ತೆ, ಅಲ್ಲೇ ತನ್ನ ಪ್ರಾಣನ ಬಿಡುತ್ತೆ. ಈ 5 ಎಕ್ಸಾಂಪಲ್ಸು ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿರೋದು. ಯಾವುದೋ ಒಂದು ಇಂದ್ರಿಯಗಳಿಗೆ ನಾವು ದಾಸನಾದ್ರೂ ಯಾವ ರೀತಿ ಪತನ ಹೊಂದುತ್ತೀವಿ ಅಂತ. ಒಂದಕ್ಕೆ ದಾಸ ಆದರೆ ನಾವು ಎಲ್ಲ 5ಕ್ಕೂ ಸಂಪೂರ್ಣವಾಗಿ ದಾಸ ಆಗ್ಬಿಟ್ಟಿರ್ತೀವಿ. ಅದೆಲ್ಲನೂ ನಾವು ಹೇಳ್ದಂಗೆ ಅದು ಕೇಳಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅದನ್ನೇನಂತಾರೆ? ಭ್ರಾಂತಿ. ಅದು ಆ್ಯಕ್ಚುಲಾಗಿ ಅದು ಹೇಳ್ದಂಗೆ ನಾವು ಕೇಳ್ತಾ ಇರ್ತೀವಿ. ಯೋಚನೆ ಮಾಡುತ್ತೆ, ನಾನು ಅದು ತಿನ್ನಬೇಕು ಅಂತ, ನಾನು ತಿನ್ನಬೇಕಷ್ಟೇ. ಆರ್ಡ್ರ್ ಮಾಡೋ ಇಲ್ಲ ಹೋಗೋ ತಿನ್ನು. ಯೋಚನೆ ಮಾಡುತ್ತೆ, ನಾನು ಆ ಊರಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು. ಯೋಚನೆ ಮಾಡುತ್ತೆ, ಹೋಗು. ನಾನು ಅನ್ಕೊತಾ ಇದ್ದೀನಿ ನನಗಿಷ್ಟ ಆಯಿತು ಅದಕ್ಕೆ ಹೋದೆ ಅಂತ. ಕರ್ಕೊಂಡೋಗಿದ್ಯಾರು? ಇಂದ್ರಿಯಗಳು. ಏನೋ ಕೇಳಬೇಕು ಅಂತ ನಾನು ಯೋಚನೆ ಮಾಡುತ್ತೆ, ಅದೇ ಯೋಚನೆ ಮಾಡುತ್ತೆ, ಕಡೆಗೆ ಕೇಳೋ ಹಂಗೆ ಮಾಡುತ್ತೆ. ಅದರಲ್ಲೇ ಕೇಳ್ಕೊಂಡು ಕೂತಿರ್ತೀವಿ, ಅದರಲ್ಲೇ ನೋಡ್ಕೊಂಡು ಕೂತಿರ್ತೀವಿ. ಎಲ್ಲ ಅನ್ಕೊತಾ ಇರೋದು ನಾನು ಮೊಬೈಲ್ ನೋಡ್ತಾ ಇದ್ದೀನಿ ಅಂತ. ಅದು ಮಾಡಿಸ್ತಾ ಇದೆ. ನೀವೀಗ ಏನು ತಿಕ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ ಅಂತ ಪ್ರಜ್ಞೆನೇ ಇರಲ್ಲ. ಫಸ್ಟ್ ಆಫ್ ಆಲ್ ತಿಕ್ಕಿ ಟೈಮ್ನ ವೇಸ್ಟು ಮಾಡ್ತಾಯಿರ್ತೀವಿ. ಈ ರೀತಿ ನಾವು ಇಂದ್ರಿಯಗಳಿಗೆ ದಾಸನಾಗಿ ನಾವು ಜೀವನ ಮಾಡಿದ್ರೆ ನಮ್ಮ ಜೀವನನೇ ಏನಾಗುತ್ತೆ? ಪತನ ಹೊಂದುತ್ತೆ. ಪತನ ಹೇಗೆ ಹೊಂದುತ್ತೆ ಅಂದರೆ, ಮನುಷ್ಯನ ಜನ್ಮದಿಂದ ಪ್ರಾಣಿ ಜನ್ಮಕ್ಕೂ ಪತನ ಹೊಂದಬಹುದು. ಕಡೆಗೆ ಈ ಭೂಲೋಕನೇ ಬಿಟ್ಟು ಅತಳ ಸುತ್ತಲ ಪಾತಾಳ ಅಂತ ಇರುವಂತಹ 6 ಕೆಳಲೋಕಗಳಿಗೂ ನಾವು ಪತನ ಹೊಂದಬಹುದು. ಇವೆಲ್ಲ ಪತನ ಹೊಂದೋದಕ್ಕೆ ಕಾರಣ ಯಾವುದಾಗುತ್ತೆ? ಈ ಇಂದ್ರಿಯಗಳನ್ನು ಅದು ಯಾವ ರೀತಿ ಬೇಕೋ ಅದನ್ನು ಆಡೋದಕ್ಕೆ ಬಿಟ್ಟಾಗ ಆಗತ್ತೆ. ಅದಕ್ಕೆ ಕೃಷ್ಣ ಏನು ಹೇಳ್ತಾ ಇರೋದು, ಅದೇ ಇಂದ್ರಿಯಗಳಿಗೆ ನೀನೇನು ಕೊಡು? ಹೈಯರ್ ಟೇಸ್ಟ್ ಕೊಡು. ನಾನು ತಿನ್ನಲ್ಲ, ಏನೂ ತಿನ್ನಲ್ಲ, ನನಗೆ ರುಚಿಯಾಗಿರೋದು ಏನೂ ಬೇಡ ಅಂತ ಹೇಳಬೇಡಿ. ತಿನ್ನಿ, ಜಾಸ್ತಿ ತಿನ್ನಿ. ಯಾವುದನ್ನು ತಿನ್ನಿ? ಪ್ರಸಾದನ ತಿನ್ನಿ. ಕಂಟ್ರೋಲ್ ಮಾಡ್ತೀನಿ ಅವೆಲ್ಲ ಬೇಡ. ನಾವು ಮಾಡಬೇಕಾಗಿರೋದೇನೋ ರುಚಿಯಾಗಿ ಏನೇನು ಬೇಕೋ ಪ್ರಿಪೇರ್ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ, ಸಿಂಪಲ್ಲಾಗೆ ಪ್ರೀತಿಯಿಂದ ಭಕ್ತಿಯಿಂದ. ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತೆ ಶ್ಲೋಕ, ಕೃಷ್ಣ ಹೇಳೋದಿಷ್ಟೇ, ನನಗೆ ಪ್ರೀತಿ ಮತ್ತು ಭಕ್ತಿ ಮುಖ್ಯ. ಭಕ್ತಿಯಿಂದ ನೀನು ಶ್ರದ್ಧೆಯಿಂದ ಅಡುಗೆ ಮಾಡು, ನೈವೇದ್ಯನ ಭಗವಂತನ ಮುಂದೆ ತಗೊಂಡೋಗಿ ಇಡು. ಒಂದೇ ಒಂದು ತುಳಸಿ ದಳ ಹಾಕು, ಸ್ವಲ್ಪ ನೀರು ಹಾಕು, ಶ್ರೀ ಕೃಷ್ಣಾರ್ಪಣ ಮಸ್ತು ಅನ್ನು. ನಮಗೇನು ಶ್ಲೋಕಗಳು ಮಂತ್ರಗಳು ಬರಲಿಲ್ಲ ಅಂದರು, ಶ್ರೀ ಕೃಷ್ಣಾರ್ಪಣ ಮಸ್ತು. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಮಗೇನು ಕೊಡ್ತಾನೆ? ಪ್ರಸಾದನ ಕೊಡ್ತಾನೆ. ಅದೇ ಪ್ರಸಾದಂ ಅಧಿಗಚ್ಚತಿ. ಸೊ ಯಾವಾಗ ನಾವು ಪ್ರಸಾದನ ಸೇವನೆ ಮಾಡ್ತಾ ಹೋಗ್ತೀವಿ, ಭಗವಂತ ಅದಕ್ಕೆ ತಕ್ಕನಾಗಿರೋಂಥ ಬುದ್ಧಿನೂ ಕೊಡ್ತಾನೆ. ನಾನು ಯಾವಾಗ ಏಕಾದಶಿ ಮಾಡಬೇಕು, ಯಾವಾಗ ನಾನು ಏನಕ್ಕೆ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದೇಳಬೇಕು, ಏನಕ್ಕೆ ನಾನು ಬೇಗ ಮಲಗಬೇಕು, ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು, ಇವೆಲ್ಲ ಬುದ್ಧಿನೂ ಆಟೋಮೆಟಿಕ್ಕಾಗಿ ಕೊಡ್ತಾ ಹೋಗ್ತಾನೆ. ಸೊ ಇದು ನಮ್ಮ ಇಂದ್ರಿಯಗಳಿಗೆ ಹೈಯರ್ ಟೇಸ್ಟ್ ಕೊಡೋದ್ರಿಂದ ನಾವೇನು ಮಾಡಬೇಕು? ಅದನ್ನು ಲೋವರ್ ಇರೋವಂಥ ಇದನ್ನು ಬಿಡಿಸ್ಬೇಕು. ಹಾಡು ಹೇಳಬೇಕಾ? ಬನ್ನಿ ದೇವಸ್ಥಾನದಲ್ಲಿ ಭಗವಂತನ ಕೀರ್ತನೆಯನ್ನು ಯಾವ ರಾಗದಲ್ಲಿ ಬೇಕಾದರೂ ಹಾಡಿ, ಯಾವ ಕೀರ್ತನೆಯನ್ನು ಬೇಕಾದರೂ ಹಾಡಿ. ಅನೇಕ
ಮಹಾ ಭಕ್ತರು ನಮಗೆ ಎಣಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಲಕ್ಷಾಂತರ ಕೀರ್ತನೆಗಳನ್ನು ಬರೆದಿಟ್ಟಿಬಿಟ್ಟಿದ್ದಾರೆ. ಹಾಡಿ ಅವನ ಬಗ್ಗೆ ಕೇಳಿಸ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಕೇಳಿಸ್ಕೊಳ್ಳೋದ್ರಿಂದ ಏನೂ ಬರಲ್ಲ, ತಲೆಯನ್ನು ಗೊಬ್ಬರ ಆಗುತ್ತೆ. ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಇದು ಶುದ್ಧಿ ಆಗುತ್ತೆ. ಅವನಿಗೆ ಅರ್ಪಿಸಿದಂಥ ಹೂವನ್ನು ವಾಸನೆ ತಗೊಳ್ಳಿ. ನಿಮಗೆಲ್ಲರಿಗೂ ಆರತಿ ಆಗಿದ ತಕ್ಷಣ ಒಂದು ಹೂವು ತಂದುಕೊಡ್ತಾರೆ, ಅದನ್ನು ನೀವು ಸುವಾಸನೆಯನ್ನು ತಗೊಳ್ಳಿ. ಆವಾಗ ನಿಮ್ಮ ಮೂಗು ಕ್ಲಿಯರ್ ಆಗುತ್ತೆ, ಶುದ್ಧಿ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಭಗವಂತ ಬುದ್ಧಿ ಕೊಡ್ತಾನೆ, ನಾನು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತ. ನೀವು ಈ ರೀತಿ ಹೈಯರ್ ಟೇಸ್ಟನ್ನ ತೊಗೊಂಡ್ಮೇಲೆ ಲೋವರ್ ಟೇಸ್ಟು ತಿನ್ನಬೇಕು ಅಂತಲೂ ಅನಿಸಲ್ಲ, ನಾನು ಬೇರೆ ಏನೋ ಕೇಳಬೇಕು ಅಂತಲೂ ಅನಿಸಲ್ಲ. ಟೈಮ್ ವೇಸ್ಟ್ ಅಂತ ನನಗೆ ಅನಿಸುತ್ತೆ. ಅದು ನನಗೆ ಟೈಮ್ ವೇಸ್ಟು. ಬೇರೆಯವ್ರ ಬಗ್ಗೆ ಮಾತಾಡೋದು ವೇಸ್ಟು, ಅವ್ರ ಬಗ್ಗೆ ಕೇಳಿಸ್ಕೊಳ್ಳೋದು ವೇಸ್ಟು. ಕೆಲವ್ರನ್ನ ನೋಡ್ತಾ ಇರ್ತೀನಿ, ಪಾಲಿಟಿಕ್ಸ್ ಬಗ್ಗೆ ಹೆಂಗೆ ಮುಳುಗಿರ್ತಾರೆ ಅಂದರೆ ಬರೀ ಅದನ್ನೇ ಓದ್ತಾ ಇರ್ತಾರೆ, ಅದನ್ನೇ ನೋಡ್ತಾ ಇರ್ತಾರೆ, ಕಡೆಗೆ ಅದನ್ನೇ ನ್ಯೂಸ್ ಪೇಪರಲ್ಲಿ ಓದ್ತಾ ಇರ್ತಾರೆ, ಕಡೆಗೆ ಅದೇ ನ್ಯೂಸಲ್ಲೂ ಬರ್ತಾ ಇರುತ್ತೆ, ಅವನು ಇವ್ನಿಗೆ ಹಿಂಗಂದ, ಅವನು ಯಾಕೆ ಬೇಕು ಅದನ್ನು ಕಟ್ಕೊಂಡು ನಿಮಗೆ? ಯಾವಾಗ ಕಾಲನ ದೂತರು ಕಾಲು ಪಿಡಿದು ಎಳೆವಾಗ ತಾಳೆಂದರೆ ತಾಳ್ತಾರ? ಇಲ್ಲ, ನಾವು ಈ ಕೇಳಿರೋಂಥ ಈ ಗಾಸಿಪ್ಪು, ಈ ಪಾಲಿಟಿಕ್ಸು ಇವೆಲ್ಲ ನಮ್ಮನ್ನು ಬಂದು ಕಾಪಾಡುತ್ತಾ? ಯಾರು ಕಾಪಾಡೋದು? ಭಗವಂತನೇ. ಅವನ ಒಂದು ನಾಮಸ್ಮರಣೆ, ಅಜಾಮಿಳನ ಒಂದು ಕಥೆನಲ್ಲೂ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ನಮ್ಮ ಜೀವನದಲ್ಲಿ ಹೈಯರ್ ಟೇಸ್ಟನ್ನು ಅಳವಡಿಸ್ಕೋಬೇಕು. ಏನೇನೋ ಮಾಡಬೇಕು ಅಂತ ಬನ್ನಿ, ರಥಯಾತ್ರಾ ಉತ್ಸವನ ಮಾಡೋಣ, ಏನೇನೋ ಮಾಡಿ ದಬ್ಬಾಕೋದು. ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಮಾಡೋಣ, ಎಲ್ಲರಿಗೂ ಪ್ರಸಾದ ಹಂಚೋಣ, ಎಲ್ಲರೂ ಬಂದು ನೃತ್ಯ ಮಾಡೋ ಥರ ಮಾಡೋಣ. ಡೆಕೋರೇಷನ್ ಮಾಡಬೇಕಾ, ಡೆಕೋರೇಷನ್ ಮಾಡೋಣ. ಆರತಿ ಮಾಡಬೇಕಾ, ಅಭಿಷೇಕ ಮಾಡಬೇಕಾ, ಏನೆಲ್ಲ ಇದೆ ಇಲ್ಲಿ ಮಾಡೋದಕ್ಕೆ ಸೇವೆಗಳು. ಸೊ ಈ ಥರ ಸೆಂಟರ್ನ ನಾವು ಓಪನ್ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದೇ ಅದಕ್ಕೋಸ್ಕರ, ಈ ಹೈಯರ್ ಟೇಸ್ಟು ನಿಮಗೆ ರುಚಿ ಸಿಗಲಿ ಅಂತ. ಯಾವಾಗ ಹೈಯರ್ ಟೇಸ್ಟು ನೀವು ಮಾಡೋದಕ್ಕೆ ಹೋಗ್ತೀರಾ, ಲೋವರ್ ಟೇಸ್ಟು ನಿಮ್ಮಿಂದ ಆಟೋಮೆಟಿಕ್ಕಾಗಿ ಹೋಗಲಿ, ನಿಮ್ಮ ಜೀವನ ಬದಲಾವಣೆ ಆಗಲಿ ಅಂತ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿ ಭಾವಾರ್ಥದಲ್ಲಿ ಇನ್ನೊಂದು ಮುಖ್ಯವಾದಂಥ ಒಂದು ವಿಷಯನ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಅದು ಶ್ರೀಲ ರೂಪ ಗೋಸ್ವಾಮಿಯವರು ಬರೆದಿರುವಂತಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿರುವಂತಹ ಒಂದು ಶ್ಲೋಕವನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಕೃಷ್ಣ ಪ್ರಜ್ಞೆ ಅಂದರೆ ಎಲ್ಲವನ್ನ ಭಗವಂತನ ಸೇವೆಗೆ ವಿನಿಯೋಗಿಸೋದು, ಎಲ್ಲವನ್ನು ಬಿಡೋದು ಕೃಷ್ಣ ಪ್ರಜ್ಞೆ ಅಲ್ಲ, ಎಲ್ಲವನ್ನ ಭಗವಂತನ ಸೇವೆಗೆ ವಿನಿಯೋಗಿಸೋದು ಕೃಷ್ಣ ಪ್ರಜ್ಞೆ. ಇದನ್ನು ಬಿಟ್ಟು ನಾನು ವೈರಾಗ್ಯವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊತೀನಿ ಅಂತ ನಾನು ಏನೋ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ ಪತನ ಹೊಂದುತ್ತೀವಿ. ಈ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ತಪಸ್ಸು ಮಾಡಿದಂತಹ ವಿಶ್ವಾಮಿತ್ರ ಮುನಿನೂ ಏನು ಮಾಡ್ತಾನೆ, ಪತನ ಹೊಂದುತ್ತಾರೆ. ಅದು ಅಷ್ಟೊಂದು ಪ್ರಬಲ ಆಗಿರುವಂಥದ್ದು. ಅದಕ್ಕೋಸ್ಕರ ಏನು ಮಾಡು, ಡೈವರ್ಟ್, ಭಗವಂತನ ಕಡೆಗೆ ಇದನ್ನು ಕನ್ವರ್ಟ್ನ ಮಾಡಿ, ಅವಾಗೇನಾಗುತ್ತೆ, ಅದು ಯುಕ್ತ ವೈರಾಗ್ಯ ಆಗುತ್ತೆ. ನಾನೇ ಎಲ್ಲ ಪರಿತ್ಯಾಗ ಮಾಡ್ತೀನಿ ಅಂತ ಕಠಿಣವಾಗಿ ಹೋಗಿ ಈ ರೀತಿ ಪತನ ಹೊಂದ್ಕೊಂಡು ಡ್ರಾಮಾ ಮಾಡೋದನ್ನು ಏನಂತಾರೆ, ಪಲ್ಗು ವೈರಾಗ್ಯ ಅಂತ ಕರೀತಾರೆ. ನಮ್ಮ ಎಲ್ಲ ಇದನ್ನು ಹೈಯರ್ ಟೇಸ್ಟ್ ಆಗಿರೋವಂಥ ಕೃಷ್ಣ ಪ್ರಜ್ಞೆಯನ್ನು ತಗೊಂಡು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದನ್ನು ಏನಂತ ಕರೀತಾರೆ, ಯುಕ್ತ ವೈರಾಗ್ಯ ಅಂತ ಕರೀತಾರೆ. ಮೊಬೈಲು ಯೂಸ್ ಮಾಡ್ತೀವಿ, ಅವನ ಸೇವೆಗೋಸ್ಕರ ಯೂಸ್ ಮಾಡ್ತೀವಿ. ಮೈಕು ಯೂಸ್ ಮಾಡ್ತೀವಿ, ಲೈಟು ಯೂಸ್ ಮಾಡ್ತೀವಿ, ಮನೇನೂ ಯೂಸ್ ಮಾಡ್ತೀವಿ, ಪ್ರಸಾದನೂ ಯೂಸ್ ಮಾಡ್ತೀವಿ, ಎಲ್ಲನೂ ಯೂಸ್ ಮಾಡ್ತೀವಿ. ಏನಕ್ಕೆ? ಅವನ ಸೇವೆಗೋಸ್ಕರ
ಯೂಸ್ ಮಾಡ್ತೀವಿ. ನಾವು ರೋಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತೀವಿ. ಯಾರ ಮುಂದೆ? ನಾವು ಎಲ್ಲರಿಗೂ ಪ್ರಸಾದನ ಕೊಡ್ತೀವಿ. ಅನ್ನದಾನ ಶ್ರೇಷ್ಠದಾನ ಅಂತೆಲ್ಲ ನಾವು ಕೊಡ್ತೀವಿ. ಏನು ಕೊಡ್ತೀವಿ? ಭಗವಂತನ ಪ್ರಸಾದವನ್ನು ಹಂಚುತ್ತೀವಿ. ನಾವು ಮೈಕ್ ಇಟ್ಕೊಂಡು ಸೌಂಡ್ ಬಾಕ್ಸ್ ಹಾಕ್ಕೊಂಡು ಜೋರಾಗಿ ಹಾಡ್ತೀವಿ. ಏನು ಹಾಡ್ತೀವಿ? ಹರೇ ಕೃಷ್ಣ ಮಂತ್ರವನ್ನು ಹಾಡ್ತೀವಿ. ಸೊ ಇದು ಯುಕ್ತ ವೈರಾಗ್ಯ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಅನ್ನೋದು ಆಗುತ್ತೆ. ಭಗವಂತನ ಪ್ರಸಾದ ಅಧಿಗಚ್ಚತಿ ನಮಗೆ ಸಿಗುತ್ತೆ. ನಮ್ಮ ಜೀವನನೇ ಸಾರ್ಥಕ ಆಗತ್ತೆ. ಓಕೆ, ಸೊ ಇಷ್ಟು ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಎಲ್ಲರೂ ಸ್ವಲ್ಪ ಡಿಸ್ಟರ್ಬ್ ಆಗೋ ಥರ ಇರೋವಂಥ ಒಂದು ಟಾಪಿಕ್ಕೇ ಇದು. ಆದರೂ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಎಸ್ ಪ್ರಭು. ಯಾರು ಅತಿ ಹೆಚ್ಚು ಭಕ್ತಿ ಮಾಡ್ತಾರೆ ಮತ್ತು ಇಂದ್ರಿಯ ಗ್ರಹ ಮತ್ತು ಈ ಒಂದು ದಾರಿಯಲ್ಲಿ ಯಾರು ಬರ್ತಾರೆ ಅವರಿಗೆ ಪ್ರಪ್ರಥಮವಾಗಿ ಪರೀಕ್ಷೆಗಳು ಜಾಸ್ತಿ ಬರುತ್ತೆ. ಅವ್ರನ್ನ ಭಕ್ತಿಯಿಂದ ಕೆಡಿಸೋದಕ್ಕೇ ಒಂದು ಓಕೆ, ನೀವು ಆ್ಯಕ್ಚುಲಿ ಈವನ್ ಎಕ್ಸಾಮಲ್ಲೂ ನೋಡಿದ್ರೆ ಮೇನ್ ಎಕ್ಸಾಮ್ ಇರುತ್ತೆ. ಡುಮ್ಕಿ ಇರೋದಿರೋರಿಗೆ ಅಂತ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಅದು ಇದಕ್ಕಿಂತ ಕಡಿಮೆ ಇರುತ್ತಾ, ಸ್ವಲ್ಪ ಜಾಸ್ತಿ ಇನ್ನೂ ಕಠಿಣವಾಗಿರುತ್ತಾ? ಈಸಿಯಾಗಿರುತ್ತೆ ತಾನೇ. ಹಿಂಗೆ ಹೋದರೆ ಎಕ್ಸಾಮ್ ಇದನ್ನು ಯಾವುದೋ ಒಂದು ಕೆಲವೇ ಇರೋವಂಥ IIT-ಗಳಲ್ಲಿ ನನಗೆ ಸೀಟ್ ಸಿಗಬೇಕು ಅಂದರೆ ನಾನು ಇಡೀ ಇಂಡಿಯಾದಲ್ಲಿರೋರು ಎಲ್ಲರೂ JEE ಎಕ್ಸಾಮ್ನ ಬಡ್ದು ಅದರಲ್ಲಿ ಯಾರೋ ರ್ಯಾಂಕಿಂಗ್ ಬರ್ತಾರೆ ಅವ್ರಿಗೆ ಕಠಿಣವಾಗಿರೋವಂಥ ಒಂದು ಆ ಕ್ವಶನ್ಗಳನ್ನ ಬಡ್ದು ಅದರಲ್ಲಿ ಹೈಯೆಸ್ಟ್ ಬಂದಿರೋರಿಗೆ ಆ ಟಾಪ್ ಮೋಸ್ಟ್ ಆಗಿರೋವಂತಹ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಮಗೇನು ಸಿಗುತ್ತೆ? ಅಡ್ಮಿಷನ್ನು ಸಿಗುತ್ತೆ. ಸೊ ಯಾವುದು ಕಠಿಣ ಆಗ್ತಾ ಹೋದರೆ ನಿಮ್ಗೇನು ಸಿಗುತ್ತೆ? ಟಾಪ್ ಮೋಸ್ಟ್ ಆಗಿರೋವಂತಹ ಇನ್ಸ್ಟಿಟ್ಯೂಷನಲ್ಲಿ ನಮಗೆ ಅಡ್ಮಿಷನ್ನು ಸಿಕ್ಕುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಯಾವಾಗ ಒಬ್ಬ ಈ ಲೋಹದ ಕೆಲಸ ಮಾಡೋವಂಥವನು ಅಥವಾ ಚಿನ್ನದ ಕೆಲಸ ಮಾಡೋವಂಥವನು ಚಿನ್ನನ ಜಾಸ್ತಿ ಕುದಿಸಿದಷ್ಟು ಏನಾಗುತ್ತದು? ಪರಿಶುದ್ಧ ಆಗುತ್ತೆ. ಆ ಶುದ್ಧಿ ಆಗಲಿ ಅಂತ ಭಗವಂತ ಕೊಡುವಂತಹ ಕರುಣೆ ಅದು. ಕಷ್ಟ ಅಲ್ಲ, ಅದು ಭಗವಂತ ಕೊಡುವಂತಹ ಕರುಣೆ, ಪರೀಕ್ಷೆನೂ ಅಲ್ಲ, ಕರುಣೆ ಅದು. ಅದನ್ನು ನಾವು ಆರಾಮಾಗಿ ತಗೋಬೇಕು. ಭಗವಂತ ನಮಗೆ ಅಂಥ ಉನ್ನತವಾದಂಥ ಒಂದು ಮಾರ್ಗನ ತೋರಿಸ್ತಾನೆ, ಅಡ್ಮಿಷನ್ ಕೊಡ್ತಾನೆ. ಎಸ್ ಪ್ರಭು. ನನ್ನ ಪ್ರಶ್ನೆ ಏನು, ಇವತ್ತಿನ ಶ್ಲೋಕಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ಬೇರೆ ಕೇಳ್ಬೋದಾ? ನಮ್ಮ ದೇಶದಲ್ಲಿ ಆಗಲಿ ಪ್ರಪಂಚದಲ್ಲಾಗಲಿ ಪುರುಷರೇ ಹೆಚ್ಚಿನವರು ಮುಕ್ತರಾಗಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಸ್ತ್ರೀಯರು ಮಾಡಿದರೆ ಕಡಿಮೆ ಯಾಕೆ ಅಂತ ನನಗೆ ಒಂದು ಸಂದೇಹ. ಅಲ್ಲ, ನೀವು ನಮ್ಮ ಇತಿಹಾಸವನ್ನು ನೋಡಿದ್ರೆ ಅನೇಕ ಮಾತಾಜಿಗಳೂ ಸಹ ಉನ್ನತವಾದಂಥ ಭಕ್ತಿಗಳನ್ನು ಮಾಡಿದ್ದಾರೆ. ಕಡಿಮೆ ಕೇಳ್ತಾ ಇದ್ದೀನಿ ನಾನು. ನೀವಲ್ಲಿ ಫೋಟೋ ನೋಡಿದ್ರೆ ಕೃಷ್ಣನ ಸುತ್ತ ಇರೋದು 8 ಜನ, ಕೃಷ್ಣ ಒಬ್ಬನೇ ಅಲ್ಲಿ ನಿಂತಿರೋದು. ಇಲ್ಲ, ನಮ್ಮ ದೇಶದಲ್ಲಿ ಪಂಡಿತರ ಏನುಗಳಾಗಲಿ ಸ್ತ್ರೀಯರು ಹೆಚ್ಚಿನವರಾಗಿರೋದು ಕಡಿಮೆ ಅಂತ ನನ್ನ ಅವರು ಆ್ಯಕ್ಚುಲಿ ಬಿಡಿ. ಯಾಕೆ ಅಂದರೆ, ಈ ಒಂದು ಮೇನ್ ಸ್ಟ್ರೀಮ್ ಅಂತ ಏನು ಹೇಳ್ತಾರೆ, ಸಮಾಜಕ್ಕೆ ಒಂದು ಲೀಡರ್ ಆಗಿ ಮುಂದೆ ಬಂದು ನಾನು ಈ ಥರ ಅಂತ ತೋರಿಸ್ಕೊಳ್ಳೋ ಅಂಥ ಒಂದು ವ್ಯಕ್ತಿತ್ವ ಇರೋದು, ಒಂದು ಗುಣ ಇರೋದು ಪುರುಷರಲ್ಲಿ. ಅದೇನಾಗುತ್ತೆ, ಅದು ರೆಕಾರ್ಡ್ ಆಗುತ್ತೆ ಹಿಸ್ಟ್ರಿನಲ್ಲಿ. ಅನೇಕ ಎಷ್ಟೋ ಸಹಸ್ರ ಮಾತಾಜಿಗಳು ಅವರು ಮಾಡಿದಂತಹ ಭಕ್ತಿ, ಅವರು ಹೊಂದಿದಂತಹ ಮುಕ್ತಿ ಎಷ್ಟೊಂದು ರೆಕಾರ್ಡೇ ಆಗಿರಲ್ಲ. ಮುಚ್ಚೋಗಿವೆ. ಅದು ಆ ಮನೆಯಲ್ಲೇ ಇರ್ಬೋದು, ಮನೆಯಿಂದನೇ ಅವ್ರ ಸದ್ಗತಿನ ಪಡ್ಕೊಂಡ್ಬಿಟ್ಟಿರ್ಬೋದು. ಅದು ಯಾವುದನ್ನು ನಮಗೆ ಗೊತ್ತಾಗದೇ ಇಲ್ಲ. ಅವರು ಎಲೆ ಮರೆ ಕಾಯಿ ಇರ್ತಾರ, ಎಲ್ಲ ಸಾಧನೆ ಮಾಡುವಂತಹ ಒಂದು ಅವಕಾಶ ಅವ್ರಿಗೆ ಇರೋವಂಥದ್ದು. ಅವ್ರಿಗೆ
ಹೌದು, ಅನೇಕ ಜನರು ಫ್ರಂಟ್ಗೂ ಬಂದಿದ್ದಾರೆ. ಆದರೆ ಬರದೇ ಇರೋವಂಥವರು ತುಂಬ ಜನ ಇದ್ದಾರೆ, ಗೊತ್ತಿಲ್ಲದಿರೋವಂಥವ್ರು. ನಾವೆಲ್ಲ ಭಕ್ತಿನಲ್ಲಿ ಅತ್ಯಂತ ಉನ್ನತವಾಗಿರೋದು ಅಂತ ಹೇಳಿದ್ರೆ ಕುಂತಿದೇವಿ ಅಂತ ಹೇಳ್ತೀವಿ, ಗಾಂಧಾರಿ ಅಂತ ಹೇಳ್ತೀವಿ, ದ್ರೌಪದಿ ದೇವಿ ಅಂತ ಹೇಳ್ತೀವಿ, ಶ್ರೀಮತಿ ರಾಧಾರಾಣಿ ಅಂತ ಹೇಳ್ತೀವಿ, ಅವರ ಸಖಿಗಳು ಗೋಪಿಯರು ಅಂತ ಹೇಳ್ತೀವಿ, ಗೋಪ ಬಾಲಕರು ಅಂತಲೂ ಹೇಳ್ತೀವಿ. ಆದರೆ ಸೆಕೆಂಡ್ ಹೇಳ್ತೀವಿ, ಫಸ್ಟ್ ಹೇಳೋದು ಎವ್ರಿ ಸಕ್ಸಸ್ ಆಫ್ ದ ಮ್ಯಾನ್ ಅದ್ರ ಹಿಂದೆನೂ ಯಾರು ಇರ್ತಾರೆ? ಹಿಂದೆ ತಾಯಿ ಇರ್ತಾಳೆ, ಇಲ್ಲಾಂದ್ರೆ ಹೆಂಡತಿ, ಹೌದು, ಮಗಳಿರ್ತಾಳೆ. ಯಾವುದೇ ಒಂದು ಮನುಷ್ಯನಿಗೆ ಪ್ರಭು ನಿಮಗೆ ಆನ್ಸರು, ಯಾವುದೇ ಒಂದು ಮನುಷ್ಯನ ಸಕ್ಸಸ್ಗೆ ಹಿಂದುಗಡೆ ಮಾತಾಜಿ ಇದ್ದೇ ಇರ್ತಾರೆ. ಮಗಳಿರ್ತಾಳೆ, ತಾಯಿ ಇರ್ತಾಳೆ, ಹೆಂಡತಿ ಇರ್ತಾಳೆ, ಯಾರೋ ಇದ್ದರೆ ಅವ್ರು ಇದ್ದೇ ಇರ್ತಾರೆ. ಅವರು ಅದೇ ರೀತಿಯಾದಂಥ ಒಂದು ಸದ್ಗತಿಯನ್ನು ಸಹ ಪಡ್ಕೊಂಡು ಇರ್ತಾರೆ. ಒಳ್ಳೆಯ ಸಾಧನೆಗೆ ಅದು ಅನ್ವಯಿಸೋದು. ಒಳ್ಳೆಯ ಸಾಧನೆಗಿಂತ ಒಬ್ಬ ಸ್ತ್ರೀ ಇರ್ತಾರೆ ಅಂತ. ಕೆಟ್ಟ ಸಾಧನೆಗಳು ಮಾಡೋರು ಗುರುತಿಸೋರು ಇದ್ದಾರಲ್ಲ, ಹೌದು, ಯಾರಿಲ್ಲ. ಅದನ್ನ ನಾವು ಹೇಳಬೇಕಾಗುತ್ತೆ. ಹೇಳುವಾಗ ಒಂದೇ ಹೇಳಿದ್ರೆ ಆಗಲ್ಲ. ಕ್ರಿಶ್ಚಿಯನ್ ಕೂಡ ಇದ್ದಾರೆ ಅಂತ ಮೂರ್ಖರಾಗಿ ಕೊಡ್ತಾರೆ. ಆದರೆ ನೋಡಿ, ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲಿ ಲಿಂಗ ಭೇದ ಅನ್ನೋದಿಲ್ಲ. ಇದನ್ನು ಒಂದನ್ನು ನಾವು ತಿಳ್ಕೋಬೇಕು. ಈ ಲಿಂಗ ಅನ್ನೋದು ಬಂದಿರೋದು ನಾನು ಈ ಒಂದು ದೇಹನ ಪಡ್ಕೊಂಡ್ಮೇಲೆ ಈ ದೇಹಕ್ಕೆ ಬಂದಿರೋದು. ನಮ್ಮೆಲ್ಲರ ನಿಜವಾದ ಸ್ವರೂಪ, ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪದಲ್ಲಿರುವಂಥ ಆತ್ಮ. ಈ ಆತ್ಮಕ್ಕೆ ಅದು ಪುರುಷ ಸ್ತ್ರೀ ಎನ್ನುವಂಥ ಭೇದ ಇಲ್ಲ. ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ರೀತಿಯಾದಂಥ ಒಂದು ಅವಕಾಶ ಇದೆ ಕೃಷ್ಣ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ. ನಾವು ಕೆಲವರ ಕಥೆಗಳನ್ನು ಕೇಳಿರ್ತೀವಿ, ಕೆಲವ್ರದ್ದು ಕೇಳಿರಲ್ಲ. ಅದು ಅಷ್ಟೇ ಆಗಿರುತ್ತೆ ಹೊರತು ಈ ಪ್ರಪಂಚದಲ್ಲಿ ಎಲ್ಲರೂ ಸಮಾನವಾಗಿ ಈ ಒಂದು ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೋಬೋದು. ಇದನ್ನು ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಸಾಧಿಸಿ ಉದಾಹರಣೆಯಾಗಿ ನಮ್ಮ ಇತಿಹಾಸದಲ್ಲಿ ನಮ್ಮ ಕಣ್ಮುಂದೆ ಇದ್ದಾರೆ. ಅದು ಸ್ತ್ರೀಯರಲ್ಲೂ ಇದ್ದಾರೆ, ಪುರುಷರಲ್ಲೂ ಸಹ ಇದ್ದಾರೆ. ಇಂದ್ರಿಯ ಆಸೆ ಅನ್ನೋದು ಇದು ಕಾಮನ್ ಇಲ್ಲ. ಸ್ಥಿರ ಬುದ್ಧಿಯವರು ಅದನ್ನು ನಿಗ್ರಹ ಮಾಡ್ಕೊಂಡಿದ್ದಾರೆ. ಮತ್ತೆ ನೀವು ಬಿಗಿನಿಂಗ್ ಹೇಳಿದಾಗೆ ಅವರು ಯಾವುದೋ ಒಂದು ಮೊಮೆಂಟಲ್ಲಿ ಅದು ಸ್ಲಿಪ್ ಆಗುತ್ತೆ, ಇಲ್ಲ ಅಂದರೆ ಬೈಬಲ್ ಯಾವಾಗ ಅದು ಯಾವಾಗ ಬ್ರೇಕ್ ಆಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಪರ್ಸನ್ ಹತಾಶೆ ಮನೋಭಾವ. ಏನಂದರೆ ಅದು ಕಂಟ್ರೋಲ್ ಮಾಡಿರೋದನ್ನು ಅದು ಸ್ಲಿಪ್ ಆಗಿಬಿಟ್ಟು ಅಗೇನ್ ವಿ ಕಂಟಿನ್ಯೂ. ಈಗ ಆ ಮೂಮೆಂಟಲ್ಲಿ ಈಗ ಸ್ಥಿರ ಬುದ್ಧಿಯವರು ಅವ್ರಿಗೆ ಸ್ಲಿಪ್ ಆಗ್ತಾನೆ ಇದ್ದಾಗ ಆ ಮೂಮೆಂಟ್ನ ಹೇಗೆ ಟ್ಯಾಕಲ್ ಮಾಡ್ಕೊಳ್ಳೋದನ್ನ ಮ್ಯಾನೇಜ್ ಮಾಡೋದು. ಯಾಕಂದರೆ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ದು ಒಂದು ದಿವಸ ಅದು ಮಿಸ್ ಆಯಿತು ಅಂದರೆ ಅದು ಒಂದು ವರ್ಷ ಇದ್ರ ಮೇಲೆ ಒಂದು ಹಡ್ಡಿಯಷ್ಟು. ಸೊ ಅವಾಗ ಒಂದು ಹೇಗೆ ನೋಡಿ, ಆ್ಯಕ್ಚುಲಿ ನಾವು ಇಂದ್ರಿಯಗಳ ನಿಗ್ರಹವನ್ನು ಏನಕ್ಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ನಾನು ಇಂದ್ರಿಯಗಳ ನಿಗ್ರಹವನ್ನು ನಾನು ಮಾಡಬೇಕಾಗಿರೋದು ಏನಕ್ಕೆ? ಕಂಟ್ರೋಲ್ ಮಾಡಿ ಏನನ್ನು ಮಾಡಬೇಕು? ಅಲ್ಟಿಮೇಟ್ಲಿ ಅವನ ಸೇವೆನೇ ಮಾಡಬೇಕು. ಸೊ ನಿಗ್ರಹ ಮಾಡಿ ಅವನ ಸೇವೆ ಮಾಡ್ತೀರಾ, ಅವನ ಸೇವೆ ಮಾಡ್ತಾ ನಿಗ್ರಹ ಮಾಡ್ತೀರಾ, ಎರಡೂ ಒಂದೇ, ಅವನ ಸೇವೆನೇ. ಸೊ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ನಾನು ಬರೀ ಇಂದ್ರಿಯ ನಿಗ್ರಹ ಮಾಡಿ ಕೃಷ್ಣನೇ ನನ್ನ ಲೈಫಲ್ಲಿ ಇಲ್ಲ ಅಂದರೆ ಅದು ವೇಸ್ಟು. ಎಷ್ಟೊಂದು ಜನ ನೀವು ನೋಡಿ, ಸ್ಟಾರ್ಟಿಂಗೇ ಬೇಕಾದರೆ ಅನೇಕಾದಂಥ ತಪಸ್ಯೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಏಕಾದಶಿನೂ ಮಾಡ್ತೀನಿ, ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದೇಳ್ತೀನಿ, ನಾನು ಇದನ್ನೇ ತಿಂತೀನಿ, ಇಷ್ಟೇ ತಿಂತೀನಿ, ಎಲ್ಲನೂ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಜೊತೆಯಲ್ಲಿ ಏನಿರುತ್ತೆ, ಅವೆಲ್ಲ ಮಾಡಬೇಕಾದ್ರೆ ಏನಿರುತ್ತೆ ಹೇಳಿ? ಏಕಾದಶಿ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ? ಅದು ಹರಿಯ ದಿನ. ನಾನು ಬೆಳಿಗ್ಗೆ ಏನಕ್ಕೆ ಬೇಗ ಎದ್ದೇಳಬೇಕು? ನಾನು ಭಗವಂತನ ನಾಮಸ್ಮರಣೆ ಮಾಡೋದಕ್ಕೋಸ್ಕರ, ಅವನಿಗೆ ಅರ್ಚನೆ ಮಾಡೋದಕ್ಕೋಸ್ಕರ. ಸೊ ಯಾವಾಗ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತೆ, ನಾವು ಅಳವಡಿಸ್ಕೊಳ್ತೀವಿ, ಆವಾಗ ಅದು ಪರಿಪೂರ್ಣ ಆಗುತ್ತೆ. ಅವನನ್ನು ಬಿಟ್ಟು ನಾವೇನೇ ಮಾಡೋಕ್ಕೆ ಹೋದ್ರೂ
ಪರ್ಪಸ್ಸೇ ಅಥವಾ ಗೋಲೇನೇ ನಮ್ಮ ಲೈಫಲ್ಲಿ ಇರಲ್ಲ. ಈವನ್ ಅಷ್ಟಾಂಗ ಯೋಗನ ಪತಂಜಲಿ ಮುನಿಗಳು ಹೇಳಿದ್ದಳದು ಸಹ ಏನಕ್ಕೋಸ್ಕರ? ಯೋಗ ಅಂದ್ರೇ ಈ ಒಂದು ಜೀವಾತ್ಮನನ್ನು ಪರಮಾತ್ಮನ ಜೊತೆ ಸೇರಿಸುವಂತಹ ಒಂದು ಮಾರ್ಗ. ಅಲ್ಲಿರುವಂಥ ಅಷ್ಟಾಂಗ ಯೋಗ ಪದ್ಧತಿಗಳೂ ಸಹ ಅಲ್ಟಿಮೇಟ್ಲಿ ಕನೆಕ್ಟ್ ಆಗೋದು ಯಾರಿಗೆ? ಅವನಿಗೇ. ಅದನ್ನು ತಿಳ್ಕೊಂಡು ಮಾಡಿದ್ರೆ ಎಲ್ಲ ಮಾರ್ಗಗಳೂ ಸಹ ಅಲ್ಲಿಗೆ ಹೋಗುತ್ತೆ. ಆದರೆ ಏನು ಮಾಡ್ಬಿಡ್ತೀವಿ ಅಂದರೆ ಅಲ್ಟಿಮೇಟ್ಲಿ ಬರೀ ಈ ಒಂದು ದಾರಿನಲ್ಲಿ ಹೋಗುವಂಥವ್ರು ಕಂಟ್ರೋಲಿಂಗೇ ಮುಖ್ಯ, ಕಡೆಗೆ ನಾನೇ ಮುಖ್ಯ, ನಾನೇ ದೇವರು ಅನ್ನೋ ಥರ ಹೋಗ್ತೀವಿ. ಅದು ಸಿದ್ಧಾಂತ ನಮ್ಮಲ್ಲಿದೆ. ನಾನು ಕಂಟ್ರೋಲ್ ಮಾಡಬೇಕು, ಕಡೆಗೆ ನಾನೇ ಮುಖ್ಯ ಆಗ್ತೀನಿ, ಕಡೆಗೆ ನಾನೇ ದೇವರು ಸಹ ಆಗೋಗ್ತೀನಿ. ಆದರೆ ನಾವಿಲ್ಲಿ ಹೇಳ್ತಾ ಇರೋದೇನು? ಕಂಟ್ರೋಲ್ ಮಾಡಬೇಕು. ಏನಕ್ಕೆ? ಅವನ ಸೇವೆಗೋಸ್ಕರ. ಅಲ್ಟಿಮೇಟ್ಲಿ ನಾವು ಅವನ ದಾಸರು. ಕೃಷ್ಣ ಏನು ಹೇಳ್ತಾರೆ ಇಲ್ಲಿ? ಈ ಒಂದು ಮಾರ್ಗದಲ್ಲಿ ಹೋಗುವಂಥವ್ರಿಗೆ ನಾಶ ಅನ್ನೋದು ಇಲ್ಲ. ಸೋಬರಿ ಮಹರ್ಷಿಗಳು ಏನು ಮಾಡಿದ್ರು? ಬಂದರು, ಕಡೆಗೆ ಏನು ಬಂತು ಅವ್ರಿಗೆ? ರಿಯಲೈಸೇಷನ್ನು ಬಂತು. ಮತ್ತೆ ಟ್ರ್ಯಾಕಿಗೆ ಬಂದರು, ಮತ್ತೆ ಕಂಟಿನ್ಯೂ ಮಾಡಿದ್ರು. ಸೊ ಈ ಒಂದು ಆಪರ್ಚುನಿಟಿ ಭಗವಂತ ನಮಗೆ ಕೊಡ್ತಾನೆ. ಅವ್ನು ಸಂಪೂರ್ಣವಾಗಿ ನಾಶ ಆಗಿಬಿಡಲ್ಲ. ಯಾರು ಪ್ರಾಮಾಣಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವೋ ನಮಗೆ ಅನ್ನಿಸ್ಬೋದು ಪತನ ಹೊಂದ್ಬಿಟ್ರು ಅಂತ. ಮತ್ತೆ ಅವರು ಟ್ರ್ಯಾಕಿಗೆ ಬಂದು ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಆ ಆಪರ್ಚುನಿಟಿ ಭಗವಂತ ನಮಗೆ ಕೊಡ್ತಾನೆ. ಪರ್ಪಸ್ಸು, ಗೋಲ್ ಮುಖ್ಯ. ನಮ್ಮ ಜೀವನದಲ್ಲಿ ಅಲ್ಟಿಮೇಟ್ಲಿ ಗೋಲೇ ಮುಖ್ಯ. ಅಲ್ಲಿಗೆ ಹೋಗೋದೇ ಮುಖ್ಯ, ಅವನೇ ಮುಖ್ಯ, ಅವನ ಸೇವೆನೇ ಮುಖ್ಯ. ಅದಕ್ಕಿರುವಂಥ ಎಲ್ಲ ದಾರಿಗಳು ಓಕೆ. ಸೇವೆ ಮಾಡ್ತಾ ಮಾಡ್ತಾ ಆಮೇಲೆ ಉಪವಾಸ ಮಾಡಿ, ಇಲ್ಲ ಉಪವಾಸ ಮಾಡಿ ಓಕೆ ನಾನು ಸೇವೆ ಮಾಡ್ತೀನಿ, ಎಸ್, ಎರಡೂ ಓಕೆ. ಅಲ್ಟಿಮೇಟ್ಲಿ ಏನು? ಸೇವೆ ಮುಖ್ಯ, ಕೃಷ್ಣ ಮುಖ್ಯ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಎಸ್ ಪ್ರಭು. ಹ್ಞೂ ಹ್ಞೂ ಹೌದು. ಒಂದು ಧ್ಯಾನ ಮಾಡ್ತೀವಿ, ಅದಾದಮೇಲೆ ನಮಗೆ ಆಸಕ್ತಿ ಬರುತ್ತೆ, ಆಸಕ್ತಿ ಆದಮೇಲೆ ಕಾಮ ಹುಟ್ಟುತ್ತೆ. ಸೊ ಆಸಕ್ತಿನ ನಾವೇನು ಮಾಡಬೇಕು? ಅಟ್ಯಾಚ್ಮೆಂಟ್ನ ಡಿಟ್ಯಾಚ್ಮೆಂಟ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಸೊ ಅದನ್ನೇ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇರೋದು. ಆ ಒಂದು ಅಟ್ಯಾಚ್ಮೆಂಟ್ನ ಭಗವಂತನ ಮೇಲೆ ಅಟ್ಯಾಚ್ಮೆಂಟು ಬೆಳೆಸ್ಕೊಳ್ಳಿ. ಎಸ್, ಹೈಯರ್ ಟೇಸ್ಟ್ ಇದೇ ಹೈಯರ್ ಟೇಸ್ಟ್. ಭಗವಂತನ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ, ಅವನ ಸೇವೆ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಾವೆಲ್ಲದರಿಂದನೂ ಶುದ್ಧಿ ಆಗ್ತೀವಿ, ಮುಕ್ತಿ ಆಗ್ತೀವಿ. ಓಕೆ, ಸೊ ಇಲ್ಲಿಗೆ ಸಮಯ ಮೀರ್ತಾ ಇದೆ, ಇಲ್ಲಿಗೆ ನಾವು ವಿರಾಮವನ್ನು ನೀಡೋಣ. ಸೊ ಈಗ ನರಸಿಂಹದೇವರಿಗೆ ಆರತಿ, ಅದಾದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಹರೇ ಕೃಷ್ಣ.